ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಬನ್ನಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. कांग्रेस को हराने की वजह कांग्रेस के बड़े लोग ही छराते, क्योंकि यहाँ बड़े लोग हैं ना, 2-3 पार्टी बना लिए सोए. तू इधर गया तो इधर के लोग ले जाते वोट. ऐसा यहाँ पे चलता. कांग्रेस को हराने का कांग्रेस वाले बड़े लोग ही. ऐसा क्यों हुआ? ऐसा करते ही यहाँ. यहाँ 2 ग्रुप है. यहाँ 2 ग्रुप. क्या करना चाहिए हो तो ये 2 ग्रुप में एक ग्रुप ये तक नहीं जीत सकता कांग्रेस. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಮೊಹಮ್ಮದ್ ಗೌಸ್. ಸರ್, MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, ಎಲ್ಲ ಆರಾಮಿದೆ, ಎಲ್ಲ ಮಾಡ್ಸಕತ್ತಾರ, ಎಲ್ಲ ನಡಕತ್ತ. ಮತ್ತೆ ಏನು ಬೇಕು ಅಂತ ಹೇಳಿದ್ರೆ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ. ಹೌದು ಸರ್, ನಿಮ್ದು ಏನಿದೆ? ಇರ್ಬೋದು ಕಾಂಗ್ರೆಸ್ ಬರ್ಬೇಕಂತ ಅಂತೀವಿ. ಯಾಕೆ ಕಾಂಗ್ರೆಸ್? ಯಾಕಂದರೆ ಸ್ವಲ್ಪ ಕರೆಂಟ್ಗೆ ಬಿಟ್ಟಾರಲ್ಲ, ಅದು 2000 ಕೊಡಕತ್ತಾರ, ಮಾಡ್ಲಕತ್ತಾರಲ್ಲ ಅವ್ರ ಸಲುವಾಗಿ ಕೊಡಬೇಕು. ಇಲ್ಲಿನ ಈಗ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಎಲೆಕ್ಷನ್ ನಿಂತಾರಲ್ಲ, ಹೌದು, ಅವರು ಚಲೋ ಕ್ಯಾಂಡಿಡೇಟ್ ಅದ, ಅವ್ರಿಗೆ ಕೊಡ್ತೀವಿ. ಒಳ್ಳೆ ಕ್ಯಾಂಡಿಡೇಟ್ ಮಾಡಿ DC ಸಾಬ್ರು ಅವ್ರಿಗೆ ಕೊಡ್ಬೇಕಂತ ನಾವು ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಹೆಸರು ಹನುಮಂತು, ವೆಜಿಟೇಬಲ್ ಮಾರ್ಕೆಟ್ ಸದಸ್ಯ. ಆದರೆ ಈ ರೈತರಿಗೆ ಅನುಕೂಲ ಇಲ್ಲ, ಬಡವರಿಗೆ ಅನುಕೂಲ ಇಲ್ಲ. ಎಲ್ಲ ಓಟು ಹಾಕು ಅಂತಾರೆ. ಯಾರಿಗೆ ಹಾಕಬೇಕು, ಯಾರಿಗಿಲ್ಲ, ಏನೇನು ಮಾಡ. ಎಸ್ ಟಿ OBC SC ಅವರಿಗೆ ಎಷ್ಟು ನೌಕರಿ ಕೊಟ್ಟಾರ? ಯಾರ ಸಮಸ್ಯೆ ಬಗೆಹರಿಸ್ಯಾರ? ಎಲ್ಲ ನಮಗೆ ಜನಗಳಿಗೆ ಮರಳು ಮಾರಿ ಸರಾಯಿ 2 ಸೀಸೆ ಬಾಟ್ಲು ನೀರು ಎಂಡ ಕೊಟ್ಟು ಕಸಿ, ಆ ಎಂಡ ಸಿದ್ದರಾಮಯ್ಯ ದೇವೇಗೌಡ ಇದ್ದಾಗ ಎಂಡ ಚಾಲು ಮಾಡ್ತೀವಿ ಅಂದರು, ದೇವೇಗೌಡನೇ ಸಿದ್ದರಾಮಯ್ಯ ಯಾರು ಅಂತಾರೆ. ಯಾಕಂದರೆ ಯಾರು ಅವ್ರವ್ರ ಸಮಸ್ಯೆಗಳು ತೀರ್ಸ್ಕೋಬೇಕಂದ್ರೆ ಅವ್ರವ್ರ ದುಡ್ಡು ಇಟ್ಕೋಬೇಕು, ಅವ್ರವ್ರಿಗೆ ಚೆನ್ನಾಗಿರ್ಬೇಕು, ಬಡವರು ಇನ್ನೂ ಸಾಯ್ಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಶಕುಂತಲಾ. ಏನು ಕೆಲಸ ಮಾಡ್ತೀರಿ? ಫ್ರೂಟ್ಸ್ ವ್ಯಾಪಾರ. ಎಷ್ಟು ವರ್ಷದಿಂದ? ಈಗ 4 ವರ್ಷ ಆಗತ್ತದ. ಅವಾಗ ನಮ್ಮ ಅತ್ತೆ ಮಾಡ್ತಿದ್ಲೆ, ಈಗ 4 ವರ್ಷ ಆಯ್ತು. ಹೆಂಗೆ ಚಲೋ ನಡೆದ ವ್ಯಾಪಾರ? ಹಂಗೆ ನಡ್ತದ. ಮತ್ತೆ ವ್ಯಾಪಾರ ಒಂದ್ ದಿವಸ ಆಗ್ತದ, ಒಂದ್ ದಿವಸ ಇಲ್ಲ, ಹಂಗೆ. ಈಗ MP ಎಲೆಕ್ಷನ್ಸ್ ಬರತೈತಲ್ಲ, ನಿಮ್ಮ ಅಭಿಪ್ರಾಯ ಏನಿದೆ? ಯಾವ್ದಾರು ಬರ್ಲಪ್ಪ, ನಮ್ಗೇನ್ ಬಂದದ, ನಮ್ಗೇನಿಲ್ಲ. ಹಂಗ್ ಮಾಡೋರ್ಗೆ ಹಾಕ್ತಿವಿ ಅಷ್ಟೇ, ಏನಿಲ್ಲ. ಯಾರು ಚಲೋ ಮಾಡ್ತಾರ ಅನ್ಸತ್ ನಿಮ್ಗೆ? ನಮ್ಗಂದ್ರೆ ರಾಹುಲ್ ಗಾಂಧಿ ಈಗ ಬೇಸ್ ಮಾಡೋಣ, ಅವ್ರಿಗೆ ಹಾಕೋಣ ಅಂತ ನಿರ್ಣಯ ಮಾಡ್ಕೊಂಡಿವಿ. ಆದ್ರೆ ಯಾರನ್ನು ಬರ್ಲಿ, ನಮ್ಗೇನಿಲ್ಲ. ಏನ್ ಬೇಸ್ ಮಾಡೋಣ? ಏನ್ ಬೇಸ್ ಮಾಡೋಣ? ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೋಣ, ಪಿಂಚಿನ್ ಮಾಡೋಣ, ಮತ್ತೆ ಕರೆಂಟ್ ಬಿಲ್ ಫ್ರೀ ಮಾಡೋಣ. ಇನ್ನು ಕೆಲವ್ರು ಮಾಡೋಣ ಅಷ್ಟೇ ನೋಡಪ್ಪ, ಏನಿಲ್ಲ. ಯಾಕೆ ಬೇರೆದವ್ರು ಬಂದ್ರೆ ಮಾಡಲ್ಲ ಅಂತೀರಾ? ಮಾಡ್ಬೇಕು. ಅವರು ಕಮಲ ಅವರು ಹೋದಾಗ ಬಂದಿದ್ರಲ್ಲ, ಏನು ಮಾಡಿಲ್ಲ ಅವರು. ಈಗ ಬಂದವ್ರು ಬೇಸ್ ಮಾಡಾರಲ್ಲ, ಅದಕ್ಕೆ ಹಾಕಮ್ಮ ಅಂತ ಅನ್ಸದ ಅಷ್ಟೇ. ಜೀವ ಹೆಣ್ಮಕ್ಳಿಗೆ ಮನ್ಯಾಗ ಇದ್ದವ್ರಿಗೆ, ಒಬ್ಬ ಯಜಮಾನಿಗೆ 2000 ಕೊಡಕತ್ತಾರಲ್ಲ, ಅದರಲ್ಲಿಂದ ಸ್ವಲ್ಪ ಬಡವ್ರಿಗೆ ಸ್ವಲ್ಪ ಬೇಸ್ ಆಗಕತ್ತದ. ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಅದಕ್ಕನ್ನ ಒಂದಕ್ಕೆ ಹಾಕ್ಬೇಕು, ಬಿಜೆಪಿಗೆ. ಯಾಕೆ? BJP ಎಲ್ಲ ಒಳ್ಳೇದು ಮಾಡ್ತಾನಲ್ಲ. ಏನು ಒಳ್ಳೇದು ಮಾಡಿದಾರೆ? ಎಲ್ಲ ಮಾಡ್ತಾನಲ್ಲ ಸರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? MP ಅಭಿಪ್ರಾಯ ಅನ್ನೋಕ್ಕೇನ ಸರ್, ನಮ್ಗೆ ಬರೋಂಥ ಏನು ಸ್ಕೀಮ್ಗಳು, ಏನು ಪ್ರಾಜೆಕ್ಟ್ಗಳು ನಾವಲ್ಲ, ಏಮ್ಸ್ ಆಗಲಿ, ಆಮೇಲೆ ಯಾವುದು ಜೋಳಿ ಪಾರ್ಕ್ ಆಗಲಿ, ಇಂಥವೆಲ್ಲ ನಮ್ಮನ್ನು ಬಿಟ್ಟು ಹೊಂಟೆ ಹೋಗ್ಕತ್ತವ. ಇಂಥ MPಗೆ ಓಟ್ ಹಾಕಿ ಗೆಲ್ಲಿಸಿ 5 ವರ್ಷ ಮಾಡಿರೋದಾದರೂ ಏನಿದೆ ಅವರು? ಮತ್ತೆ ಈಗ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ರಿಟೈರ್ಡ್ ಆದಂಥ IAS ಆಫೀಸರ್ ಅವ್ರಿಗೆ ಸ್ವಲ್ಪ ಹೆಚ್ಚಿನ ನಾಲೆಜ್ ಇರ್ತದಂತ ನಮಗೂ ಒಂದು ಅನ್ನಿಸ್ತದ. ಜನರ ಬಗ್ಗೆ ಕಾಳಜಿ ಇರ್ತದಂತನೂ ಅನ್ನಿಸ್ತದ ಅವ್ರ ಬಗ್ಗೆ. ಈಗ ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರ ಮಧ್ಯೆ ಹೇಳ್ಬೇಕಾದ್ರೆ ಇನ್ನೊಂದು ಮಾತಿಲ್ಲ ಏನು ಸರ್. ಇಲ್ಲಿರೋಂಥವ್ರ ಬಗ್ಗೆ ಹೇಳ್ಬೇಕಾದ್ರೆ ಏನಿಲ್ಲ. ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ? ಅವರು ಕಾರ್ಯವೈಖರಿ ಚಲೋ ಅದ, ಯಾರು ಪ್ರಧಾನಮಂತ್ರಿದು. ಯಾಕಂದರೆ ಈಗ 10 ವರ್ಷದಿಂದ ಒಂದು ದಿವಸನೂ ರೆಸ್ಟ್ ಮಾಡಿದ್ದು ನಾವು ಕೇಳಿಲ್ಲ, ಪೇಪರ್ನಲ್ಲಿ ಓದಿಲ್ಲ, ಮೀಡಿಯಾದಾಗೂ ಕೇಳಿಲ್ಲ. ಸರ್, ರಾಜೀವ್ ಗಾಂಧಿ ಇದ್ರೆ ಸ್ವಲ್ಪ ಚಂದ. ಯಾಕಂದರೆ ಕರ್ನಾಟಕದಾಗ ಕಾಂಗ್ರೆಸ್ ಇದೆ. ಈಗ ಮೇಲೇನೋ ಕಾಂಗ್ರೆಸ್ ಬಂದರೆ ನಮ್ಮ ಜನಕ್ಕೆ ಸ್ವಲ್ಪ ಆರಾಮ ಆಗ್ತದ ಆ ಪ್ರಕಾರ. ಯಾಕಂದರೆ ದಿವಸ ಈಗ 10 ವರ್ಷ ಅವರೇ ಮಾಡಕತ್ತಾರ, ಮತ್ತೆ ಚೇಂಜ್ ಮಾಡಬೇಕಲ್ರಿ, ಆ ಪ್ರಕಾರ ಹೇಳ್ಕತ್ತೀವಿ ಅಷ್ಟೇ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈಗ ಜಸ್ಟ್ ಜನಗಳು ಈಗ ಅಷ್ಟೇ, ಈ ಕರ್ನಾಟಕ ಇನ್ನೂ ಲೇಟ್ ಐತೆ ಅಂದ್ರೆ ಈಗಷ್ಟೇ ಇಲ್ಲ, ಒಂದು ವಾರನಾಗೆ ಆಗುತ್ತೆ ಅದರದ್ದು ಮೂಮೆಂಟ್. ಇನ್ನೂ ಸ್ವಲ್ಪ ಲೇಟ್
ಅಲ್ಲ ಈಗ ಪ್ರಧಾನಮಂತ್ರಿಗಳ ಮೋದಿ ಎಲ್ಲ ಬೆಸ್ಟ್. ಮೋದಿ ಇರಬೇಕು, ಮೋದಿ ಬರಬೇಕು, ಚೆನ್ನಾಗಿರುತ್ತೆ ದೇಶಗಳು. ಮೋದಿ ಇರಬೇಕು ಯಾವ ಟೈಮ್ ಆಗಲಿ. ಯಾಕೆ ಅವರೇ ಇರಬೇಕು? ಇವ್ರು ಮೈಂಡ್ ನೋಡ್ರಿ. ಮೋದಿ ಇಷ್ಟು ಮೈಂಡ್ ಐತೆ ಅಷ್ಟು ಬೇರೆ ರಾಜನೀತಿಗೆ ನಾನು ನೋಡಿಲ್ಲ ಇನ್ನು ಮೈಂಡ್. ಅವ್ರದ್ದು ನೀವು ಜಸ್ಟ್ ಪರ್ಸೆಂಟ್ ನೋಡಿದೆ, ಅವ್ರ ಫ್ಯೂಚರ್ ನೋಡ್ತಾರೆ. ಮೇನ್ ಇಂಪಾರ್ಟೆಂಟ್ ಅದೇ. ಯಾರಂದು ಹಿಂದೆ ನೋಡೋದು ಆಗೋದಿಲ್ಲ, ಮುಂದೆ ನೋಡಬೇಕು. ಮುಂದೆ ಹೆಂಗೆ ಮಾಡಬೇಕು ಇಂಡಿಯಾ, ಅದು ಮೇನ್ ಇಂಪಾರ್ಟೆಂಟ್. ಮೋದಿ ನೋಡೋರು ಮುಂದಿಂದು. ಮೋದಿ ಇಸ್ ದ ಬೆಸ್ಟ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಯಾಕಂದರೆ 2 ಸಾವಿರ ಹಾಕ್ತಾರೆ, ಎಲ್ಲ ಸವಲತ್ತು ಅದ. ಯಾವುದು ಕೆಲಸ ಇದಿರಲಿ ನಮಗೆ ಚಲೋ ಮಾಡಿಕೊಡ್ತಾರೆ ಇಲ್ಲಿ. ಕಾಂಗ್ರೆಸ್ಸೇ ನಮ್ಮ. BJP ಯಾಕೆ ಬೇಡ? BJPನೂ ಆದ ಬಿಡ್ರಿ. ಇವಾಗ ಏನಂದರೆ ಸದ್ಯಕ್ಕೆ ಕಾಂಗ್ರೆಸ್ಸೇ ನಮ್ಮ ಇದ್ರೆ ಹಳ್ಳ್ಯಾಗ ಎಲ್ಲ ಕಾಂಗ್ರೆಸ್ಸೇ ಮಾಡ್ತೀವಿ. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? MP ಕ್ಯಾಂಡಿಡೇಟ್ಸ್ ಬೇಸಾರ ಕೆಲಸ ಮಾಡ್ತಾರೆ. ಯಾರು ಹುಡುಗರು ಹೋಗ್ಲಿ ಮಾತಾಡ್ತಾರೆ, ಯಾರನ್ನು ಹೋಗ್ಲಿ ಮಾತಾಡ್ತಾರೆ. ಬೇರೆ ಅವರು ಗೆದ್ದು ಆ ಕಡೆ ಹೋಗ್ತಾರೆ. ಇವರು ಬಸವರಾಜ್ ಸಾರ್ ಆಗಲಿ ಅವರಾಗಲಿ ಹೋದರೆ ಮಾತಾಡ್ತಾರೆ. ಹುಡುಗರಾಗಲಿ ಯಾರನ್ನಾಗಲಿ ಏನನ್ನ ಕೆಲಸದ್ದು ಇದು ಹೇಳಿದ್ರೂ ಆಯ್ತಪ್ಪ ಮಾಡಿ ಕೊಡ್ತೀವಿ ಅಂತ ಇದು ಮಾಡ್ತಾರೆ. ಸರ್ ನಮಸ್ಕಾರ. ಹಾಂ ನಮಸ್ಕಾರ. ನಮ್ಮ ಹೆಸರು ದಯಾನಂದ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನನ್ನ ಅಭಿಪ್ರಾಯ ನೋಡಪ್ಪ, BJPಗೆ ಹಾಕಿದ್ರೆ ಒಳ್ಳೆಯದು. ಹೆಂಗೆ? ಹೌದು, ಅದು ಇಡೀ ಅಖಂಡ ಭಾರತ ದೇಶನೇ ಇದು ಮಾಡ್ತದೆ. ಇವರು ಕಾಂಗ್ರೆಸ್ದವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರು ತಮ್ಮ ಮನೆ ತುಂಬಿಕೊಂತಾರೆ ನೋಡು. ಇಲ್ಲಿನ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಾನು ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ನೋಡಿಲ್ಲ, BJP ಕ್ಯಾಂಡಿಡೇಟನ್ನು ನೋಡಿಲ್ಲ. ಅವ್ರು ಯಾರೋ ಏನು ಅನ್ನೋದು ಗೊತ್ತಲ್ಲ. ಆದರೆ ಅಖಂಡ ಭಾರತ ದೇಶಕ್ಕೆ ಒಂದೇ ಒಂದು ಪಕ್ಷ ಇರಬೇಕು, BJP. ಹೇಳ್ರಿ, MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, ಕಾಂಗ್ರೆಸ್ ಬರಬೇಕು ಅಷ್ಟೇ ನನ್ನ ಅಭಿಪ್ರಾಯ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಮೊದಲಿಂದ ಕಾಂಗ್ರೆಸ್ ಇದ್ದೇ ಚಲೋ ಇದ್ದು ಸರ್. ಕಾಂಗ್ರೆಸ್ ಬರಬೇಕು, ಚಲೋ ಇರ್ತದೆ ಸರ್ ಮುಂದೆ. ಸರ್ ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನೋಡ್ರಿ, ಸತ್ಯ ಏನು ಹೇಳಕ್ಕೆ ಬರೋದಿಲ್ಲ. ಈಗ ಅಂಬರೀಷ್ ನಾಯ್ಕ ಇದ್ದಾರೆ, ಅವರು ರಿಟೈರ್ಡ್ IAS ಅಧಿಕಾರಿಗಳು ಇದ್ದಾರೆ. ಟಫ್ ಕಫರ್ ಆಯ್ತದ, ಹೇಳಕ್ಕೆ ಬರೋದಿಲ್ಲ. ಯಾರು ಅಂಬೋದು ಹೇಳಕ್ಕೆ ಬರೋದಿಲ್ಲ. ಅಷ್ಟೇ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಮಜಹರ್ ಪಾಷಾ ಅಂತ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಅಣ್ಣ? ಇಲ್ಲಿ ನಮ್ಮ ಹತ್ರ ಅಂತೂ ಕಾಂಗ್ರೆಸ್ G. ಕುಮಾರ್ ನಾಯಕ್ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ ನಾವು. ಹೆಂಗೆ ಪೈಪೋಟಿ ಇದೆ ಅನ್ಸುತ್ತಾ? ಪೈಪೋಟಿ ಇಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಅಂತೂ ಇಲ್ಲ. ಆ ಕಡೆ ಆ ಸೈಡ್ ಅಂತೂ ಗೊತ್ತಿಲ್ಲ. ಆ ಸೈಡ್ ಇದ್ರೂ ನಮಗೆ G. ಕುಮಾರ್ ನಾಯಕ್ ಅವರೇ ಬರ್ತಾರ ಅಂತ. ಯಾವ ಆಧಾರದ ಮೇಲೆ ಹೇಳ್ತೀರಿ? ನಮ್ಮ ಇದು ಗ್ಯಾರಂಟಿ ಇದರಾದ, ಅದರ ಸಲುವಾಗಿನೂ ಆದ. ನಮ್ಮ ಕಾಂಗ್ರೆಸ್ ಪಕ್ಷ ಅದು ಕೋಮುವಾದಿ ಹೇಳಿಕೆ ಕೊಡಂಗಿಲ್ಲ. ಅದರ ಸಲುವಾಗಿ ಎಲ್ಲರೂ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಇಲ್ಲ, ನಾವು ಎಲ್ಲರೂ ಒಗ್ಗಟ್ಟು ಇದ್ದೀವಿ. ನಮ್ಮ ಹತ್ರನಾಗೆ ಜಗಳ ಆಡಿಸ್ತಾರ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಕಾಂಗ್ರೆಸ್ನ ಬೆಂಬಲಿಸ್ತೀವಿ. बोलो मैम, कांग्रेस। कांग्रेस क्यों कांग्रेस? नहीं, हमें पहले से कांग्रेस को दाल लेकर है, कांग्रेस को डालते हैं बार में। इधर कांग्रेस का कैंडिडेट कौन है? वो कुमार नायक कहते साहब, उनको डालने का है। कौन तो भी रहंदे, कुमार नायक रहंदे, कौन तो भी रहंदे, डालने का हमें कांग्रेस को। पहले से कांग्रेस को डाल लेकर है, अभी कांग्रेस को डाल लेकर है। क्या क्या काम किया है? अब तो कैंडिडेट ठहरे सोए, कैंडिडेट जीते बाद मालूम होता है। अभी वक्त से पहले अभी कैंडिडेट को तुम्हें क्या क्या काम करो बोले तो कैसा बोलने आता कैंडिडेट। MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಾವು BJPಗೆ ಮಾಡ್ತಾ ಇದ್ದೀವಿ ರೀ. ಯಾಕೆ? ಮೋದಿನ ವಿಚಾರದಲ್ಲಿ ಎಲ್ಲ ಪ್ರಾಮಾಣಿಕತೆ ಕಂಡ ಬರೋದ್ರಿಂದ ನಾವು ಏನದ MPಗೆ ಮೋದಿ ನೋಡಿ ನಾವು ವೋಟ್ ಮಾಡೋದು. ಇಲ್ಲಿ MP ಯಾರೇ ಇರಲಿ, ನಮ್ಗೆ ಮೋದಿ ಎಲ್ಲ ಏನೂ ಇಲ್ಲ, ನಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೋದಿ ಅವರ ಅಭಿವೃದ್ಧಿ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು BJPಗೆ ನಾವು ಸಪೋರ್ಟ್ ಮಾಡೋದು, BJPನೇ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಅನ್ವೇಶ್ ಕೊಲಿಮ್ ಅಂತಾರೆ. ನಾವು ಸಮಾಜ ಸೇವಕರು. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ನಮ್ಮ ಅಭಿಪ್ರಾಯ ಏನಿಲ್ಲ. ನಮ್ಮ ದೇಶದಲ್ಲಿ ಇವತ್ತೇನು ಮೋದಿ ಸರ್ಕಾರ ಏನು ಇಷ್ಟು ದಿನದಿಂದ ನಡ್ಕೊಂಡು ಬಂದಿದ್ದಲ್ಲ, ಇವತ್ತು ಮತ್ತೆ ನಾವು BJP ನಾವು ತರೋದು. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಸಾಮಾನ್ಯತೆ ಇರಬೇಕಂದ್ರೆ BJP ಅವರು. ಅದಕ್ಕೋಸ್ಕರ
ಈಗ ನಾವು ಬಿ ಜೆ ಪಿಗೆ ಇವತ್ತು 30 ವರ್ಷಗಳಿಂದ MRHS ಆಗಲಿ ದಂಡೋರ ಆಗಲಿ ಇವತ್ತು ಹೋರಾಟ ಪ್ರತಿಫಲ ಸಿಗಬೇಕಾದ್ರೆ ನಾವು ಬಿ ಜೆ ಪಿಲಿಂದರೆ 30 ವರ್ಷದಿಂದ ಹೋರಾಟ ಮಾಡಿದರು ಕಾಂಗ್ರೆಸ್ನವರು ಏನೂ ಮಾಡಿಲ್ಲ. ಇವತ್ತು ಮೋದಿಯವರು ಬಂದು ಇವತ್ತು ಹೈದರಾಬಾದ್ನಲ್ಲಿ ಫಂಕ್ಷನ್ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಂದು ಅವರು ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಸಮಿತಿ ಮಾಡಿದರು, ಹೈಕೋರ್ಟ್ನಲ್ಲಿ ರಚನೆ ಮಾಡಿದ್ದಾರೆ, ಅದಕ್ಕೊಂದು ರೂಪರೇಷೆಗಳನ್ನು ತಂದಿದ್ದಾರೆ ಅವರು. ಅದಕ್ಕೋಸ್ಕರ ನಮ್ಮ ಮಾದಿಗ ಸಮುದಾಯದವರೆಲ್ಲ ನಾವು ಮೋದಿ ಸರ್ಕಾರವನ್ನು ಮತ್ತೊಂದು ಸಲ ಬರಬೇಕಂತೇಳಿ ನಾವು ಎಲ್ಲ ನಮ್ಮ ಜನಾಂಗದವರು ಬಿ ಜೆ ಪಿ ಸರ್ಕಾರಕ್ಕೆ ನಾವು ಮಾನ್ಯತೆ ಕೊಡ್ತಾ ಇದ್ದೇವೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು ಅಭಿಪ್ರಾಯ ಅಂದರೆ ನಮ್ಮ ಓಟು ಕಾಂಗ್ರೆಸ್ಗೆ ಸರ್. ಯಾಕೆ ಏನು ಸರ್? ಕಾಂಗ್ರೆಸ್ಗೆ ಯಾಕೆ? ಇಲ್ಲ, ಸರ್ಕಾರ ಸ್ವಲ್ಪ ಚೇಂಜ್ ಆದರೆ ನಮ್ಗೇನ ಚೇಂಜ್ ಆಗ್ಬೋದು ಅಂತ ಡೌಟ್. ಪ್ರಧಾನಮಂತ್ರಿ ಅವ್ರನ್ನ ಯಾರು ಆಗ್ಬೇಕಂತೀರಿ? ರಾಹುಲ್ ಗಾಂಧಿ ಸರ್. ಯಾಕೆ? ಸ್ವಲ್ಪ ಅವ್ರ ಮೇಲೆ ನಂಬಿಕೆ ಇದೆ ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಕೋಮುವಾದಿ BJPಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಾಗಿ ನಮ್ಮ ಮನವಿ ಸರ್. ಅವರು ಸಂವಿಧಾನ ತಿದ್ದುಪಡಿ ಮಾಡ್ತೀವಂತಾರ, ಮತ್ತು ಸರಿಯಾದ ಕೆಲಸಗಳು ಮಾಡ್ತಾಯಿಲ್ಲ. 60-70 ವರ್ಷ ಮಾಡಲಾರ್ದನ್ನು ನಾವು 10 ವರ್ಷದಲ್ಲಿ ಮಾಡಿದೆವು ಅಂತ ಹೇಳ್ತಾರೆ ಮೋದಿಯವರು. ಏನು ಮಾಡ್ಯಾರ ಮೋದಿಯವರು? ಏನೂ ಮಾಡಿಲ್ಲ. ಎಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿರೋದೇ ಕೆಲಸಗಳು. ಅವರು ಬಂದು ಏನೋ ಅರ್ಧಪರ್ಧ ನಿಂತಿರೋ ಕೆಲಸಗಳನ್ನು ಮುಗಿಸಿದ್ದಾರೆ ಹೊರತು ಅವರು ಹೊಸ ಕಾರ್ಯಕ್ರಮಗಳು ಏನು ಮಾಡಿಲ್ಲ. ಬರೀ ಸುಳ್ಳು ಹೇಳ್ಕೊಂತ ಹೊಂಟಿದ್ದಾರೆ. ಇದರಿಂದ ಈ ಸಲ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಗ್ಯಾರಂಟಿ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದಂತ ನಮ್ಮ ಅನಿಸಿಕೆ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ MP ಅಭ್ಯರ್ಥಿ BV ನಾಯ್ಕ ಅವರು, ಕುಮಾರ್ ನಾಯ್ಕ ಅವರು ಆಗ್ತಾರೆ. ಕಾಂಗ್ರೆಸ್ ಅವರು ಬರೋದು ಗ್ಯಾರಂಟಿ. ಇಲ್ಲಿ 100ಕ್ಕೆ 100 ಸತ್ಯ ಕಾಂಗ್ರೆಸ್ ಅವರು ಬರ್ತಾರೆ ಸರ್. BJPಯಿಂದ ಯಾರಿದ್ದಾರೆ ಸರ್? BJPಯಿಂದ ರಾಜ ಅಮರೇಶ್ವರ್ ನಾಯ್ಕಿದ್ದಾರೆ ಸರ್. ಹೆಂಗೆ ಅವರಿಬ್ಬರ ಮಧ್ಯೆ ಪೈಪೋಟಿ ಇದೆ ಅನ್ಸುತ್ತೆ? ಪೈಪೋಟಿ ಇದೆ ಸರ್, ಆದರೆ ಕಾಂಗ್ರೆಸ್ಸೇ ಬರೋದು ಗ್ಯಾರಂಟಿ ಸರ್, 100ಕ್ಕೆ 100 ಅಷ್ಟು. ಸರ್ ನಮಸ್ಕಾರ, ತಮ್ಮ ಹೆಸರು? ಇಸ್ಮಾಯಿಲ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ಸೋಷಲ್ ವರ್ಕ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನೋಡಿ ಸರ್, MP ಎಲೆಕ್ಷನ್ ಈಗ ತುಂಬ ಮುಖ್ಯವಾಗಿದ್ದಿದೆ. 2024 ಇದು ತುಂಬ ಮುಖ್ಯವಾಗಿದ್ದಿದೆ. ಈಗ ಒಳ್ಳೆಯದು, ಎಲ್ಲರೂ ವೋಟಿಂಗ್ ಹಾಕಬೇಕು. ತಮ್ಮ ಮನೆಯಲ್ಲಿಂದ ಎಲ್ಲರೂ ಮಹಿಳೆಯರು ಹೆಚ್ಚಾಗಿ ಬಂದು ಸ್ವಲ್ಪ ಜವಾಬ್ದಾರಿ ನಿಭಾಯಿಸಿ ಬಂದು ನಾವು ಇದು ನಮ್ಮ ಜನ್ಮಸಿದ್ಧ ಅಧಿಕಾರ ಅಂತ ತಿಳಿದು ಈ ವೋಟಿಂಗ್ನಲ್ಲಿ ಭಾಗವಹಿಸಿ ತಮ್ಮ ಜವಾಬ್ದಾರಿಯನ್ನು ವಹಿಸ್ಬೇಕು ಸರ್. ಒಳ್ಳೆ ಕ್ಯಾಂಡಿಡೇಟು, ಒಳ್ಳೆ ಅಭ್ಯರ್ಥಿ ಅಂತ ಎಲ್ಲರಿಗೂ ಗೊತ್ತೈತೆ. ಅದೇ ಪ್ರಕಾರ ನಾವು ಮತ್ತೆ G. ಕುಮಾರ್ ನಾಯ್ಗೆ ಮತ ಹಾಕಬೇಕನ್ನೋದು ಡಿಸ್ಕಸ್ ಮಾಡಿವಿ ಸರ್. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಹೇಳ್ತೀರಿ? ಪ್ರಧಾನಮಂತ್ರಿ ಅಂದರೆ ರಾಹುಲ್ ಗಾಂಧಿ ಇರಬೇಕಂತ ಸರ್ ನಮ್ಮ ಅಭಿಪ್ರಾಯ. ಈಗ ನಾವು BJP ಅಂತ ಪಕ್ಕ ನಾವು ಏನಿಲ್ಲ ವ್ಯಕ್ತಿ ನೋಡಿ ಹಾಕೋದಿಲ್ಲ. ನಮಗಿರೋದು ಮೋದಿ ಮೇಲೆ, ಮೋದಿ ಅವ್ರನ್ನ ನೋಡಿ, ಅವ್ರ ಮಾರಿ ನೋಡಿ. ನಮಗೊಂದು ಪಾರ್ಟಿ MLA ಸೂರಜ್ ಪಾಟೀಲ್ ನೋಡಿ, ಅವ್ರಿಗೂ ನೋಡಿ MP ಸಾಬ್ರದೇನು ಇವತ್ತು ಅವ್ರ ಮಕಾನ ಇಲ್ಲ, ಅವ್ರಿಗೆ ಮಾಡೋದಿಲ್ಲ. ಯಾಕಂದರೆ ನಾವು BJP ಪಾರ್ಟಿ ನೋಡಿ, ಮೋದಿ ನೋಡಿ, ನಮ್ಮ ಸೂರಜ್ ಪಾಟೀಲ್ ನೋಡಿ ಆಗ್ತೀವಿ ಅಷ್ಟೇ. ವೀಕ್ಷಕರೇ, ನಾವೀಗ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾದಗಿರಿಲಿದ್ದೀವಿ. ಬನ್ನಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮೊಹಮ್ಮದ್ ಹಾಜಿ. ಏನು ಕೆಲಸ ಮಾಡ್ತೀರಿ? ಕಾಯಿಪಲ್ಯ ಮಾಡ್ತೇನೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಒಳ್ಳೆಯ ಎಲ್ಲರೂ ಚಲೋ ಮಾಡ್ರಿ ಅವರು. ಇಲ್ಲಿನ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡ್ಯಾರ. ಮತ್ತು ವರ್ಷಗಳ ರೊಕ್ಕ ಹಾಕ್ಲಾಗತ್ತ, ತಿಂಗಳು 2000 ಹಾಕ್ಯಾರ, ಹಾಕ್ಲಾಗತ್ತಾರ ಸರ್. ಎಲ್ಲರಿಗೂ ಚಂದ ಅನುಕೂಲ ಆಗ್ಯಾರ. ನಮಸ್ಕಾರ. ಹಾಂ ಹೇಳೋಣ. ನಮ್ಮ ಹೆಸರು? ಸಿದ್ದು ಅಂತ ಹೇಳೋಣ. ಏನು ಕೆಲಸ ಮಾಡ್ತೀರಿ? ನಾವು ಇವಾಗ ಪ್ರೆಸೆಂಟ್ ಡಿಗ್ರಿ ಹೋಗ್ತಾ ಇದ್ದೀವಿ. MP ಎಲೆಕ್ಷನ್ಸ್ ಬರ್ತಾ ಇದೆ, ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಆ್ಯಸ್ ಎ ಯಂಗ್ಸ್ಟರ್ ಆಗಿ BJP ತರೋದು ಒಳ್ಳೇದು ಅನ್ಸುತ್ತೆ. ಯಾಕೆಂದರೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸರ್. ಈಗಾಗಲೇ ಯಾರು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದಾರೆ ಅವ್ರೆಲ್ಲರಿಗೂ ಗೊತ್ತಿದೆ. ಕರೆಂಟ್ ಅಫೇರ್ಸಲ್ಲಿ ಓದ್ತಿದ್ದೀವಿ ಯಾವ್ಯಾವ ಹೆದ್ದಾರಿಗಳು ಮಾಡಿದ್ದಾರೆ, ವಂದೇ ಭಾರತ್ ರೈಲ್ ಮಾಡಿದ್ದಾರೆ. ಆಮೇಲೆ ಇವಾಗ ಅವ್ರು ಕೊಡುವಂಥ ಭರವಸೆ, ಇವಾಗ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕೊಡ್ತಿದ್ದಾರೆ. ಮೊದಲೆಲ್ಲ ಇಂಧನಗಳು ಕಟ್ಟಿಗೆ ಯೂಸ್ ಮಾಡಿ ಪರಿಸರ ನಾಶ ಮಾಡ್ತಿದ್ದರು. ಇವಾಗೆಲ್ಲ ಇಂಧನಗಳು ಬಂದವು, ಅದರಿಂದ ಒಂದು ಪರಿಸರ ಮೇಲೆ ಯಾವುದೇ ದುಷ್ಪರಿಣಾಮ ಬೀಳ್ತಾ ಇಲ್ಲ. ಇವಾಗ ಪ್ರೆಸೆಂಟಾಗಿ ಏನು ಓದ್ತೀವಿ ಅಂದರೆ ರಕ್ಷಣಾ ಕ್ಷೇತ್ರ ಅದು ನಮ್ಮ ಹತ್ರ, ಆರ್ಮಿ ಇದೆ ಅವೆಲ್ಲ. ಮೊದಲೆಲ್ಲ ಏನು ಮಾಡ್ತೀವಿ ಅಂದ್ರೆ ನಾವು ಬೇರೆ ದೇಶಗಳಿಂದ ಆಮದನ್ನು ಮಾಡ್ಕೋತಿದ್ವಿ. ಇವಾಗ ನಾವೇನು ಮಾಡಕತ್ತೀವಿ ಅಂತಂದರೆ ಹಲವಾರು ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡೋ ಲೆವೆಲಿಗೆ ಬೆಳೆದಿದ್ವಿ. ಅಂದರೆ ಈ ಲೆವೆಲಿಗೆ ಬರೋ ಕಾರಣ ಯಾರಪ್ಪ ಅಂದರೆ ಮೋದಿನೇ ಅಂತಲೇ ಹೇಳ್ತೀನಿ. ನೋಡಿರಿ, 70 ವರ್ಷದಲ್ಲಿ ಮಾಡದೇ ಇರುವಂಥ ಡೆವಲಪ್ಮೆಂಟ್ನ 10 ವರ್ಷದಲ್ಲೇ ಮಾಡಿ ಮುಗಿಸಿದ್ದಾರೆ.
ಅಂತ ಒಳ್ಳೆ ನಾಯಕ, ಅಂತ ಒಳ್ಳೆ ವಿಚಾರವಾದಿ. ಹಲವಾರು ಕಾಂಗ್ರೆಸ್ ನಾಯಕರು ನೋಡ್ರಿ ತಮ್ಮ ಮಕ್ಕಳಿಗೆ ಆಸ್ತಿಗಳನ್ನು ಮಾಡ್ಕೊಂಡು ಕೂತಿದ್ದಾರೆ, ಬಟ್ ಮೋದಿಗೆ ಯಾವುದೇ ಪರಿಹಾರ ಇಲ್ಲ. ಅವ್ರು ಯಾರಿಗೋಸ್ಕರ ಆಸ್ತಿ ಮಾಡ್ಕೋತಾ ಇಲ್ಲ, ಒಂದು ಲೀವ್ನ ಹಾಕಿಲ್ಲ, ದೇಶಕ್ಕಾಗಿ ಸದಾ ದುಡಿತಾ ಇದ್ದಾರೆ ಅವ್ರು ಹಂಗೆ ಯಾವುದು ಕೋಮುವಾದಿನೂ ಅಲ್ಲ. ಯಾವತ್ತೂ ಅವ್ರು ಇಸ್ಲಾಮನ್ನು ನಾವು ಬಿಟ್ಟು ಕಳಿಸ್ಬೇಕಂತ ಹೇಳಿಲ್ಲ. ಎಲ್ಲರೂ ಸಮಾನ ಅಲ್ಲ, ಅವ್ರಿಗೂ ಹಕ್ಕು ಕೊಡ್ತಿದ್ದಾರೆ, ನಮಗೂ ಅಷ್ಟೇ ಸಮಾನತೆಯಿಂದ ನೋಡ್ಕೊತಿದ್ದಾರೆ, ಅವ್ರಿಗೂ ಅಷ್ಟೇ ಸಮಾನತೆ ನೋಡ್ತಾರೆ. ಬಟ್ ಇವು ಏನವಲ್ಲ ರಾಜಕೀಯ ಅಂತಾರಲ್ಲ, ಅದರಲ್ಲಿ ಬೇರೆ ಬೇರೆ ಇವರು ಕೋಮುವಾದಗಳನ್ನು ಹುಟ್ಟಿಸ್ತಾ ಇದ್ದಾರೆ ಅಷ್ಟೇ ಹೇಳ್ತಾರೆ. BJP ಮೇಲೆ ಯಾವುದೇ ಅಪವಾದ ಇಲ್ಲ. 10 ವರ್ಷದಲ್ಲಿ ಇನ್ನೂ ಮತ್ತೊಮ್ಮೆ ಮೋದಿ ಬಂದರೆ ಇವಾಗ ನೋಡಿ ಇಷ್ಟು ಅಂದರೆ ಇಷ್ಟು ಸೀಟ್ಗಳು ಬಂದರೆ ಅವರು ಅಂಥ ಮಹತ್ವವಾದ ಬದಲಾವಣೆಯನ್ನು ತಂದಿದ್ದಾರೆ. ಇನ್ನು 400 ಮೇಲೆ ಅಂದರೆ ಒಂದು ಕಾನೂನನ್ನು ದೊಡ್ಡ ಕಾನೂನನ್ನು ತರಬೇಕಾದ್ರೆ ಮೆಜಾರಿಟಿ ಮುಖ್ಯ ಆಗುತ್ತೆ ಸಂಸತ್ನಲ್ಲಿ. ಆ ಮೆಜಾರಿಟಿಗಳನ್ನು ತರೋಗೋಸ್ಕರ 400ಕ್ಕಿಂತ ಅಧಿಕ ಮತಗಳು ಬೇಕಾಗ್ಯಾವ, ಅಧಿಕ ಸೀಟ್ಗಳು ಬೇಕಾಗ್ಯಾವ, ಸೀಟ್ಗಳು ಬೇಕಾಗ್ಯಾವ. ಅಂಥ ಸೀಟ್ಗಳು ತಂದರೆ ಒಂದು ಮಹತ್ವವಾದ ಬದಲಾವಣೆಯನ್ನು ತರ್ಬೋದು. ಇವಾಗ ನೋಡ್ರಿ, ಆವಾಗ ಕಾಂಗ್ರೆಸ್ ಬರೋಕ್ಕಿಂತ ಮೊದಲು ನಮ್ಮ ದೇಶ ಎಷ್ಟನೇ ಸ್ಥಾನದಲ್ಲಿತ್ತು ಗ್ಲೋಬಲ್ದಲ್ಲಿ ಅಂತಂದರೆ 10ಕ್ಕಿಂತ ಅಬೋನೇ ಇತ್ತು. ಅವ್ರು 2019 ಬಂದಾಗ ಟಾಪ್ 10ದಾಗ ಆಯಿತು. ಇವಾಗ ನೆಕ್ಸ್ಟ್ 2024 ಬಂದಾಗ ಟಾಪ್ 3ಗೆ ತಂದಿದ್ದಾರೆ, ಟಾಪ್ 5ದಾಗ ಬಂದಿದೆ. ನೆಕ್ಸ್ಟ್ ಇನ್ನೊಂದ್ಸಲ ಥರ್ಡ್ ಅಂದರೆ 3ನೇದು ಬಂತಪ್ಪ ಅಂತಂದರೆ ಟಾಪ್ 3ದಾಗ ತಗೊಂಡು ಹೋಗ್ತೀನಿ ಅಂತೇಳಿ ಅವ್ರು ಭರವಸೆ ಕೊಟ್ಟರು. ಅದೇ ಮೋದಿ ಗ್ಯಾರಂಟಿ. ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಅವರನ್ನು ಕೆಳಗಿಳಿಸೋದು ಯಾವ ನ್ಯಾಯ? ಇವಾಗ ನೋಡಿ, ಉಚಿತ ಗ್ಯಾರಂಟಿಗಳು ಕೊಟ್ಟಾರ. ಇಲ್ಲಿ ಮಿನಿಮಮ್ ಅಂತಂದರೆ ಬಸ್ ಸ್ಟ್ಯಾಂಡಲ್ಲಿ ನಾವು ನೋಡಿದ ಪ್ರಕಾರ ಮಿನಿಮಮ್ 100%ಅಲ್ಲಿ 80% ಬರೀ ಅಂದರೆ ಮಹಿಳೆಯರಿದ್ದಾರೆ. ಅಂದರೆ ನಾವು ಹುಡುಗರು ಏನು ಮಾಡ್ಬೇಕು, ಬಸ್ಸಲ್ಲಿ ಹತ್ತಿದ್ರೆ ಏನಂತಾರ ಮಹಿಳೆಯರ ಜಗ್ಗೆ ಇರ್ತಾರೆ, ಮುದುಕಿಗೆ ಸೀಟ್ ಬಿಡಲ್ಲಾಗ್ಯಾನ, ಇವನಂತ ಎಜುಕೇಟೆಡ್. ಮತ್ತು ನಾವು ಏನು ಮಾಡೋಣ, ಉಳುಕರೆ ಬಾಯ್ಸ್ ಎಲ್ಲ ಏನು ಮಾಡಬೇಕು, ಪುರುಷರು ಏನು ಮಾಡಬೇಕು? ಗ್ಯಾರಂಟಿ ಸ್ಕೀಮ್ಗಳು ನೋಡಿ ಹಲವಾರು ಇವಾಗ ಸ್ಕಾಲರ್ಶಿಪ್ಗಳು, SCP ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಎಷ್ಟೋ ಜನಗಳಿಗೆ. ನಾವು ಆ್ಯಸ್ ಅ ಡಿಗ್ರಿ ಸ್ಟೂಡೆಂಟ್ ಆಗಿ 1 ವರ್ಷನೇ SCP ಸ್ಕಾಲರ್ಶಿಪ್ ಬಂದಿಲ್ಲ ಯಾರಿಗೂ. ಅಂದರೆ ನಮಗೆ ಬರುವಂಥ SCP ಸ್ಕಾಲರ್ಶಿಪ್ಗಳನ್ನು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ. ಇವಾಗ SC STಗೆ ಸಪ್ರೇಟ್ ಮೀಸಲಾತಿಯನ್ನು ಕೊಡ್ತಿದ್ದಾರೆ. ಅಂದರೆ ಅವ್ರಿಗೆ ಕರೆಕ್ಟ್ ಸಪ್ರೇಟ್ ಬಜೆಟ್ ಇರ್ತಿದ್ರು ಅವ್ರಿಗೋಸ್ಕರ ಅಂತಾನೆ SC STದವ್ರಿಗೆ. ಇವಾಗ ಏನು ಮಾಡ್ತಿದ್ದಾರೆ, ಅದನ್ನು SC ST ಬಜೆಟನ್ನು ತೊಗೊಂಡು ಬಂದು ಫ್ರೀ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಾಕ್ತಿದ್ದಾರೆ. ಇದು ಯಾವ ನ್ಯಾಯ? ಆ ಕಡೆ ಕಿತ್ಕೊಂಡು ಈ ಕಡೆ ಕೊಡೋದು ಯಾವ ನ್ಯಾಯ? ಹಾಗಿದ್ರೆ ಮಾಡಲೇಬೇಡ್ದಿತ್ತು. ಇವಾಗ ನೋಡಿ, ಇವಾಗ ಭೂ ಕಂದಾಯ ಇಲಾಖೆಯಲ್ಲಿ ಬಂದಂತೆ ಮೊದಲೆಲ್ಲ ಒಂದು ಬಾಂಡಿಗೆ ಎಷ್ಟಿತ್ತು, 10 ರೂಪೀಸ್, 10 ರೂಪಾಯಿ ಬಾಂಡ್ ಸಿಗ್ತಿದ್ದು, 20 ರೂಪಾಯಿ ಬಾಂಡ್ ಸಿಗ್ತಿದ್ದು, 50 ರೂಪಾಯಿ ಬಾಂಡ್ ಸಿಗ್ತಿದ್ದು. ಇವಾಗ ಎಷ್ಟಾಗ್ಯದ? 10 ರೂಪಾಯಿ ಬಾಂಡನ್ನು 100 ರೂಪಾಯಿ ಮಾಡಿದ್ದಾರೆ, 20 ರೂಪಾಯಿ ಬಾಂಡನ್ನು 200 ರೂಪಾಯಿ ಮಾಡಿದ್ದಾರೆ. ಯಾವಾಗ ವೈನ್ ಶಾಪ್ಗಳೆಲ್ಲ ಕಡಿಮೆ ರೇಟ್ನಾಗ ವೈನ್ ಸಿಗ್ತಿದ್ವು, ಅಂದರೆ ಮದ್ಯಗಳು ಸಿಗ್ತಿದ್ವು. ಇವಾಗ ಏನು ಮಾಡ್ಯಾರ, ಡಬಲ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಅಲ್ಲಿ ಕೊಟ್ಟಗಿಸಿ ಇಲ್ಲಿ ಕಿತ್ಕೋದು ಏನು ಯಾವ ಸಾರ್ಥಕ? ಅದಕ್ಕೆ ಫ್ರೀ ಸ್ಕೀಮ್ ಯಾರಿಗೆ ಬೇಕು? ಎಲ್ಲರೂ ಮೊದಲೇ ಫ್ರೀ ಸ್ಕೀಮ್ಗಿಂತ ಮೊದಲು ದುಡ್ಕೊಂಡು ತಿಂತಿಲ್ವಾ ಯಾರು? ಇವಾಗ ಯಾಕೆ ತೊಗೊಡ್ಬೇಕದು? ಅದು ಎಸ್ಪೆಷಲಿ ಮಹಿಳೆಯರಿಗೆ ಮಾತ್ರ ತೊಗೊಂಬರ್ರಿ. ಯಾಕೆ ಫ್ರೀ ಯಾರಿಗೆ ಕೊಡಬೇಕು? 60 ವರ್ಷಕ್ಕಿಂತ ಯಾರಿಗೆ ದುಡಿಯೋಕ್ಕಾಗಲ್ಲ, 60 ವರ್ಷ ಪಟ್ಟವ್ರಿಗೆ ದುಡಿಯೋಕ್ಕಾಗಲ್ಲ ಅಂಥವ್ರಿಗೆ ಫ್ರೀ ಸ್ಕೀಮ್ ಕೊಡ್ರಿ. ಬಸ್ಸಲ್ಲಿ ತಿರುಗಾಡೋಕ್ಕೆ ಚೆನ್ನಾಗಿ ದುಡ್ಕೊಂಡು ಅಂದರೆ ಯುವತಿಯರು ಇರ್ತಾರ, ಅವ್ರವ್ರು ವರ್ಕ್ ಮಾಡ್ತಿರ್ತಾರ, ಅಂಥವ್ರಿಗೆ ಫ್ರೀ ಕೊಟ್ರೆ ಅಂಥವ್ರು ಫ್ರೀ ಕೊಟ್ರೆ ಏನು ಯೂಸ್ ಇದೆ? ಅವರೆಲ್ಲ ವರ್ಕ್ ಮಾಡಿಗಿಸಿ ಬರ್ತಾರೆ ತಾವೇ. ಫ್ರೀ ಮುದುಕಿಯರಿಗನ್ನ ಕೊಟ್ಟರೆ ಪಾಪ ಅವ್ರ ಕೈಲಾಗ್ದಲ್ಲ, ಬಸ್ ಫೀಸ್ ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಕೊಡಬೇಕು. ನೋಡಿರಿ, ಇಷ್ಟೆಲ್ಲ ಅಭಿವೃದ್ಧಿಗಳನ್ನು ಮಾಡ್ಯಾರ. ಅವ್ರಿಗೆ ಕೆಳಗೆ ಇಳಿಸಿದ್ರೆ ನಮ್ಮಂಥ ಮೂರ್ಖರೇ ಯಾರಿರಲ್ಲ. ಇದೇ ಒಂದೇ ಹೇಳ್ತೀನಿ ಕರ್ನಾಟಕ ಜನತೆಯಲ್ಲಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. MP ನೋಡ್ರಿ, ರಾಹುಲ್ ಗಾಂಧಿ ಒಬ್ಬ ವೇಸ್ಟ್ ನಮಗ, ಅವನಿಗೆ ಹಾಕೋದ್ರಿಂದ ಉಪಯೋಗ ಇಲ್ಲ. ಮೋದಿಗೆ ತಂದರೆ ನಮ್ಮ ದೇಶಕ್ಕೆ ಉದ್ಧಾರ ಮಾಡ್ತಾನೆ. ಎಷ್ಟೋ ವರ್ಷ 10 ವರ್ಷ ಆಯ್ತು ಮೋದಿ ಕೊಟ್ಟದ. 10 ವರ್ಷ ಎಷ್ಟೋ ಬದಲಾವಣೆಗಳಾಗ್ಯಾವ. ಇಡೀ ವರ್ಲ್ಡ್ನಾಗ ಮೋದಿ ಅನ್ನೋದು ಇಂಡಿಯಾದೊಂದು ಹೆಸರು ತಂದಾರೆ. ಇವ್ರು ರಾಹುಲ್ ಗಾಂಧಿ ಅವರು ಏನೂ ಮಾಡಿಲ್ಲ. ಏನ್ರಿ, ಗಾಂಧಿಯವರ ಪರಿವಾರ ಪೂರ ಎಲ್ಲ ಅದೇ ಐತ್ರಿ. ಇವ್ರು ಬಂದರೆ ಪೂರ ಮುಸ್ಲಿಂ ರಾಷ್ಟ್ರ ಮಾಡಿರ್ತಾರೆ, ನಮ್ಮ ಹಿಂದೂ ರಾಷ್ಟ್ರನ ಸತ್ಯನಾಶ ಮಾಡ್ತಾರೆ ಇವ್ರನ್ನ. ಮೋದಿಗೆ ತಂದರೆ ಹಿಂದೂ ರಾಷ್ಟ್ರ ಉಳಿತದೆ ರೀ. ಅದನ್ನ ಬಿಟ್ಟರೆ ಹಿಂದೂ ರಾಷ್ಟ್ರ ಅನ್ನೋದು ಉಳಿಯಂಗಿಲ್ಲ. ಎಲ್ಲ ಮುಸ್ಲಿಂ ರಾಷ್ಟ್ರ ಅದಾವ, ಹಿಂದೂ ರಾಷ್ಟ್ರ ಅನ್ನೋದು ಒಂದೇ, ಇಂಡಿಯಾ ಒಂದೇ. ಅದನ್ನು ಉಳಿದೋಗ್ತದೆ. ಇದು ರಾಹುಲ್ ಗಾಂಧಿ ಮೋದಿ ತಂದರೆ ಹಿಂದೂ ರಾಷ್ಟ್ರ ಉಳಿಯುತ್ತೆ. ಮೋದಿ ತರಬೇಕು, ಕಂಪಲ್ಸರಿ ಮೋದಿ ತರಬೇಕು ಎಲ್ಲರೂ. ರಾಹುಲ್ ಗಾಂಧಿಯಾಗ ತಪ್ಪು ಏನು ಮಹೇಶ್ ಹಾಳು ಮಾಡಿಟ್ಟದ? ಹೌದು, ದೇಶ ಹಾಳು ಮಾಡಿದೆ. ಇವಾಗ 10 ರೂಪಾಯಿಗೆ ಒಂದು ಬಾಂಡ್ ಇತ್ತು. ಒಂದು ನಿಮಿಷ 10 kg ಒಬ್ಬರಿಗೆ ಒಂದು ಅಕ್ಕಿ ಕೊಡ್ತಿದ್ದಾರೆ. 5 ಮಂದಿ ಪರ್ಸನ್ ಇದ್ರೆ ಅಂದರೆ 10 kg 50 kg ಆಗುತ್ತೆ. 50 kg ತೊಗೊಂಡು ಏನು ಮಾಡ್ಬೇಕು? 50 kg ತಿಂತಾರೆ ಅವ್ರು 5 ಜನನು ಹೇಳಿ ನನಗೆ ಆನ್ಸರ್ ಮಾಡಿ. ಡ್ರಿಂಕ್ಸ್ ಬೆಲೆ 50 ರೂಪಾಯಿ ಜಾಸ್ತಿ ಒಂದು ಕ್ವಾರ್ಟ್ರಿಗೆ. 10 ರೂಪಾಯಿ 20 ರೂಪಾಯಿ ಬಾಂಡ್ ಕೊಡ್ತೀವಿ ಅವಾಗ. ಇವಾಗ 100 ರೂಪೀಸಿಂದ 500, 100 ಬಿಟ್ಟರೆ 500. ರೈತರೆಲ್ಲ ಏನು ಮಾಡ್ಬೇಕು? 10 ರೂಪಾಯಿ ಬಾಂಡ್ ಬೇಕು, ಏನು ಮಾಡಬೇಕು? 20 ರೂಪೀಸ್ ಬಾಂಡ್ ಬೇಕು, ಏನು ಮಾಡಬೇಕು? 10 kg ಕೇಳಿದ್ರು ಇವರು. ಬಸ್ ಫ್ರೀ ಮಾಡಿದರೆ ನಮ್ಮ ಜನರಿಗೆ ಓಡಾಡಕ್ಕಾಗ್ತಿಲ್ಲ. ನಮಗೆ ಯಾಕೆ ಮಾಡಿದ್ದೆ? ಜನರಿಗೆ ಬೇಕಂತ ಹೇಳಿದ್ನ. ಬಸ್ ಯಾವ ಬಸ್ ನಿಂತಿಲ್ಲಲ್ಲ, ಬಸ್ ಯಾವ್ದು ಬಸ್ ನಿಂತಿಲ್ಲ. ಪ್ರತಿಯೊಂದು ಬಸ್ಸು ಚಾಲ್ತಿಲಿ ಅದಾವ, ಯಾವ ಬಸ್ಸು ಕೂಡ ನಿಂತಿಲ್ಲ. ಹೌದು, ಮುಸ್ಲಿಂ ರಾಷ್ಟ್ರ ಪಕ್ಕ ಮುಸ್ಲಿಂ ರಾಷ್ಟ್ರ ಆಗುತ್ತೆ ಕಾಂಗ್ರೆಸ್ ಬಂದರೆ. ಕಾಂಗ್ರೆಸ್ ಬಂದ್ರೆ ಆಗಲ್ಕಂದ್ರೆ ಸರ್
ಹಾಗೆ ಆಗ್ತದ್ರಿ, ಹಾಗೆ ಆಗ್ತದಂತ ಅಂತೀರಿ ನೀವು ಕನ್ಫರ್ಮ್? ಇವರೆಲ್ಲ ಹೇಳ್ತಾರಲ್ಲ ಸಿದ್ದರಾಮಯ್ಯ ನಮ್ಮ ಮುಸ್ಲಿಮ್ ಆಗಿ ಹುಟ್ಟಬೇಕಂತ, ನಾನು ಮುಸ್ಲಿಂ ಮುಂದೆ ನನ್ನ ಜನ್ಮ ಅಂತಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕಾಯ್ತಂತ. ಸಂವಿಧಾನ ನೀವು ಬಿಜೆಪಿ ಕಾಪಾಡ್ತೀರಾ? ಭಾರತ ಸಂವಿಧಾನ ಕಾಪಾಡ್ತೀರಾ? ಹೆಂಗ್ ಕಾಪಾಡ್ತೀರಿ? ಏನೇನು ಕಾಪಾಡ್ರಿ ಅಲ್ಲ, ಏನೇನು ಕಾಪಾಡ್ರಿ? ಸಂವಿಧಾನ ಉಳಿಬೇಕಂದ್ರ ಖರ್ಗೆ ಸಾಬ್ ಅವರು ಪ್ರಧಾನಮಂತ್ರಿಗೆ ಆದ್ರೆ ಕಾರಣ. ಖರ್ಗೆ ಸಾಬ್ ರಾಹುಲ್ ಗಾಂಧಿ ಏನ್ ಮಾಡಿದ್ರೆ ನಾವು ಒಪ್ಕೋತೀವಿ. ಇಷ್ಟು ದಿನ ಮೋದಿ ಅವರು ಈಗ ಜೂನಿಯರ್ ಅವರು ಈಗ ಬಂದಿರ್ತಕ್ಕಂಥ ರಾಜ್ಯದಾಗ ಈಗ ಬಂದ್ರೆ ಖರ್ಗೆ ಸಾಬ್ ಅಪ್ಲೆ ಅವ್ರು ರಾಜಕೀಯ ಮಾಡಕ್ ಸಾಧ್ಯ ಇಲ್ಲ. ನೀವು ಅದು ಅಕ್ಕಿ ಕೊಟ್ರ ಅವ್ರು ಬಡವರಿಗೆ ಹಿಡ್ಕೊಂಡು ಮಾತಾಡ್ರ. 10 kg ಅಕ್ಕಿ ಕೊಡ್ತಾರೆ ಒಬ್ಬರಿಗೆ, ಅದು 10 kg ತಿಂತೀರಾ ನೀವು ಒಂದು ತಿಂಗಳಲ್ಲಿ? ನನಗೆ ಆನ್ಸರ್ ಮಾಡಿ. 10 kg ತಿಂತಾರೆ, 5 ಜನ ಇದ್ರೆ ಅನ್ಕೋರಿ 10 kg 20 kg ತಿನ್ಬೋದು, 30 kg ಮಾರ್ತೀರಿ. ಯಾಕೆ ಮಾರ್ತೀರಿ ಸರ್ ನೀವು? ಸಂವಿಧಾನಾತ್ಮಕವಾಗಿ ಇವ್ರಿಗೆ ನೀವು ಕಾರ್ಯಗಳನ್ನು ಮಾಡಿದ್ದೀರಾ? ಸಂವಿಧಾನದ ಒಂದು ಎಲ್ಲ ರಕ್ಷಣೆ ಮಾಡಿದಿರಾ? ಒಂದೊಂದು ಅವು ರಕ್ಷಣೆ ಇವು ರಕ್ಷಣೆ ಹೇಳ್ರಿ. ಸಂವಿಧಾನದ ಹಕ್ಕುಗಳನ್ನು ಪಾಲನೆ ಮಾಡಿದ್ರೆ ಯಾರು ಮಾಡಿ ಏನ್ ಮಾಡಿದಾರೆ? ಸಂವಿಧಾನ ತಿದ್ದುಪಡಿ ಸರ, ಸಂವಿಧಾನ ಅಂದ್ರೆ ಏನಂತ ಬೆಲೆ ಗೊತ್ತಿರ್ಲಾರ್ದ ಬಿಜೆಪಿ. ಸಂವಿಧಾನ ಅಂದ್ರೆ ಏನು? ಸಂವಿಧಾನ ಅಂದ್ರೆ ಗೊತ್ತಿರ್ಲಾರ್ದ ರಾಜಕೀಯ ಮಾಡೋದ ಬಿಜೆಪಿ ನಮಗೆ ಬೇಕಾಗಿಲ್ಲ. ನಮಗೆ ಬೇಕು ನೀವು ಮುಸ್ಲಿಂ ರಾಷ್ಟ್ರ ಆಗ್ತದೆ ಅಂತಾರೆ. ನಾವು ಮುಸ್ಲಿಮರಿಗೂ ಬೇಕಾಗಿಲ್ಲ, ಹಿಂದೂಗಳು ಬೇಕಾಗಿಲ್ಲ. ಇಲ್ಲಿ ಸಮಾನತೆ ಭಾರತೀಯರು ಬೇಕು. ನಾವು ಒಂದೇ ಭಾರತೀಯರು, ನಮಗೂ ಒಂದೇ ಮಾತ್ರ. ಏನಂತ ಹೇಳ್ತಾರೆ ಹೇಳ್ರಿ ನೀವು? ಈಗ ನೀವು ಮುಸ್ಲಿಂ ರಾಷ್ಟ್ರವಾಗಿ ಆಗ್ತದಂತ ಅಂದಿರಲ್ಲ, ಮುಸ್ಲಿಂ ರಾಷ್ಟ್ರವಾಗಿ ಆಗ್ತದೆ ಅಂತಂದಿರಲ್ಲ. ನಾವು ನೋಡ್ರಿ ಸರ್, ನಾವು ಜನಗಳು ಮಾಡ್ಕೊಂಡಿರೋದು ಹಿಂದೂ ಮುಸ್ಲಿಂ ಅನ್ನೋದು. ಹಿಂದೂ ಮುಸ್ಲಿಂ ರಾಷ್ಟ್ರನೂ ಮಾಡೋಕ್ಕಾಗಲ್ಲ, ಹಿಂದೂ ರಾಷ್ಟ್ರನೂ ಮಾಡೋಕ್ಕಾಗಲ್ಲ. ನೋಡ್ರಿ ಸರ್, ಇಲ್ಲಿ ನಾವು ಹಿಂದೂಗಳಾಗಿ ಉಳಿತೀವಿ, ಮುಸ್ಲಿಂಗಳು ಅವ್ರವ್ರ ಸಂಪ್ರದಾಯ ಪ್ರಕಾರ. ಈಗ ನಾನು ರಾಜಕೀಯ ಮಾಡಲ್ಲ, ನೀವು ರಾಜಕೀಯ ಮಾಡಲ್ಲ ಅಂದಾಡಿದವರು. ರಾಜಕೀಯ ನಡೆಯೋದೇನು ಗೊತ್ತಾ? ನಮ್ಮ ಜಾತೀಯತೆಲ್ಲ ರಾಜಕೀಯ ನಡೆಸ್ಲತ್ತದ ರಾಜಕೀಯ ಅಲ್ಲ ರೀ ಸರ್. ನಮಗೆ ಬೇಕು ರಾಜಕೀಯದಾಗ ಜನರಿಗೆ ಒಳ್ಳೇದು ಆಗಬೇಕು, ಅನ್ಯಾಯಗಳನ್ನು ತಡೆಗಟ್ಟಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಲ್ಲ ಜನಗಳಿಗೆ ಒಂದೇ ರೀತಿಯಿಂದ ಒಂದು ಸವಲತ್ತುಗಳನ್ನು ಒದಗಿಸಿಕೊಡ್ಬೇಕಷ್ಟೇ. ಕಾಂಗ್ರೆಸ್ ಬರಲಿ, ಬಿಜೆಪಿ ಬರಲಿ, ನಮ್ಮ ಸಂವಿಧಾನ ಅಭಿವೃದ್ಧಿಯಾಗಿಸಿಂದ ಅದ್ರ ಪ್ರಕಾರ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ಬೇಕು. ಏನೇನದಾವ ಈಗ ಸಂವಿಧಾನದಾಗ ಇರ್ತಿರ್ತಕ್ಕಂಥ ರಚನೆಗಳು ಯಾವತ್ತೂ ಪಾಲಿಸ್ಲಕತ್ತಾರ ನಿಮ್ಮ ಬಿಜೆಪಿದವರು? ಹೇಳ್ರಿ, ಏನು ಏನೇನು ಪಾಲಿಸ್ಲತ್ತಾರ್ರಿ? ಅಲ್ರಿ ನೀವು ಅಕ್ಕಿ ಒಂದ್ ಮಾತು ಹೇಳ್ರಿ ಸರ್. ನೀವು ಮುಸ್ಲಿಂ ಸರ್, ರಾಹುಲ್ ಗಾಂಧಿ ಅವ್ರಿಗೆ ಒಂದ್ ಹೇಳ್ತೀನಿ ಸರ್, ಯಾವತ್ತು ಇಲ್ಲಿ ನಮಗೆ ಬಿಜೆಪಿನೂ ಬೇಕು, ಕಾಂಗ್ರೆಸ್ನೂ ಬೇಕಂತಾಗಿಲ್ಲ. ನಮಗೆ ಸಂವಿಧಾನ ರಕ್ಷಣೆ ಮಾಡ್ಬೇಕು. ಫಸ್ಟ್ ನಮಗೆ ಸಂವಿಧಾನ ಇರಬೇಕು ಅಂದ್ರೆ ನಮ್ಮ ದೇಶ ಉಳಿತದ. ಅವ್ರು ಬಂದು ಮುಸ್ಲಿಂ ರಾಷ್ಟ್ರ ಮಾಡ್ತಾರ, ಇವ್ರು ಬಂದು ಮುಸ್ಲಿಂ ರಾಷ್ಟ್ರ ಮಾಡ್ತಾರ ಅನ್ನೋದು ಸಾಧ್ಯತೆಗಳು ಬಹಳ ಕಮ್ಮಿ. ಅವ್ರು ಈಗ ಬಿಜೆಪಿದವ್ರನ್ನ ಸಂವಿಧಾನ ರಕ್ಷಣೆ ಮಾಡಬೇಕು, ಕಾಂಗ್ರೆಸ್ ಅವರು ಸಂವಿಧಾನ ರಕ್ಷಣೆ ಮಾಡಬೇಕು. ಮುಸ್ಲಿಂ ರಾಷ್ಟ್ರ ಈಗ ಯಾಕಾಗಲಿ? ಈಗ ಅದಾಗ್ತದ. ಹಲವಾರು ಕಮೆಂಟ್ಸ್ ಬರ್ತಾವ್ರಿ. ನಮಗೂ ಬೇಕು ನಮ್ಮ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿದ್ರೆ ನೀವೆಲ್ಲರೂ ಉಳಿತೀವಿ. ನಾವು ಬಾಳೋದಂದ್ರೆ ಸಂವಿಧಾನದಿಂದ ಬಾಳತ್ತೀವಿ. ನೀವು ಒಂದಿಗೆ ಬ್ಯಾಗ್ ಹಾಕೊಂಡು ಹಿಂಗೆ ಸೂಟು ಬೂಟ್ ಹಾಕೊಂಡು ಉಳ್ಳತ್ತರ ಸಂವಿಧಾನ ಕಾರಣ. ಹೌದು, ಕರೆಕ್ಟ್. ನಾವು ಸಂವಿಧಾನ ಬಗ್ಗೆ ಮಾತಾಡಲ್ವಲ್ಲ, ಸಂವಿಧಾನ ಬಗ್ಗೆ ಯಾವ್ದಂತ ಮಾತಾಡಲ್ವಲ್ಲ. ನಮ್ಮ ರಾಜಕಾರಣ ಸಂವಿಧಾನ ಬದಲಾದ್ರೆ ನೀವು ಮುಸ್ಲಿಂ ರಾಷ್ಟ್ರ ಆಗ್ತದ. ಇದು ತಿಳ್ಕೊರಿ ಫಸ್ಟ್. ನಮ್ಮ ಸಂವಿಧಾನ ಬದಲಾದ್ರೆ ಮುಸ್ಲಿಂ ರಾಷ್ಟ್ರ ಆಗ್ತದ. ಮೋದಿ ಬರಲಿ, ಇದು ರಾಹುಲ್ ಗಾಂಧಿ ಅವರ ಬರಲ್ರಿ, ಕರೆಕ್ಟ್ ಇಲ್ಲ ಸರ್? ಸಂವಿಧಾನ ಬದಲಾದ್ರೆ ಮುಸ್ಲಿಂ ರಾಷ್ಟ್ರವಾಗಿ ನಿರ್ಮಾಪಣೆ ಅದು. ಇಲ್ಲಾಂದ್ರೆ ಆಗೋದಿಲ್ಲ, ಸತ್ರಿ ಆಗಲ್ಲ. ಏನ್ ನಮಸ್ಕಾರ. ನಮಸ್ಕಾರ ಸರ್. ಹೇಳ್ರಿ ಏನ್ರಿ ಅಡ್ಡ ಸರ್ ಭಜಂತ್ರಿ ಹೇಳ್ರಿ. ಈಗ MP ಎಲೆಕ್ಷನ್ಸ್ ಬರತೈತಲ್ಲ, ನಮ್ಮ ಅಭಿಪ್ರಾಯ ಏನಿದೆ? ಏನು ನೋಡ್ರಿ, ಯಾರ್ಯಾರು ಇಷ್ಟ ರೀ. ಈಗ ಯಾರು ದಳ ಮಾಡ್ತಾರ, ಯಾರು BJP ಮಾಡ್ತಾರ, ಯಾರು ಕಾಂಗ್ರೆಸ್ ಮಾಡ್ತಾರ. ಮಾಡೋರು ನಾವಾರ BJP ಮಾಡ್ತೀವಿ. ಬಿಜೆಪಿ ಯಾಕೆ? ಬಿಜೆಪಿ ಯಾಕೆ ಬಿಜೆಪಿ? ನಾನು ಒಂದು 30 ವರ್ಷ ಹಿಡಿದು ನಾ BJP ಮಾಡ್ತೀನಿ. ಯಾಕದ? ಯಾಕಂದ್ರೆ ನನಗದು ಕಾಂಗ್ರೆಸ್ ಬೇಡಾಗ್ಯದ. ನನ್ನ ಮನ್ಸಿಗೆ ನನಗೆ ಬೇಡ ಬಿಟ್ಟಿವಿ. ಪ್ರಜಾಪ್ರಭುತ್ವ ಇದು ಅದು ಮಾಡು ಇದು ಮಾಡು ಅನ್ನಪ್ಲೆ ಏನಿಲ್ಲ. ಅದು ನಾನು ಇಷ್ಟ, ಅದು ನಾ ಇಷ್ಟ ಬಂದು ಮಾಡೋದು. ಇವಾಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನನ್ನ ಅಭಿಪ್ರಾಯ ಏನಂದರೆ, ಈಗ ನಾವು ಮೋದಿಯವರು ಭಾಳ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆ ಬಗ್ಗೆ ಪ್ರಶಂಸನೀಯವಾಗಿದೆ. ಅದಕ್ಕಾಗಿ ಎಲ್ಲರೂ ನಾವು BJP ಸಪೋರ್ಟ್ ಮಾಡಬೇಕಂತ ನನ್ನ ಅನಿಸಿಕೆ. ಏನು ಸರ್, ಯಾವ ಕಾರ್ಯಗಳು ನಿಮಗೆ ಇಷ್ಟ ಆಗಿದೆ? ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ವಂದೇ ಭಾರತ್ ಆಗಲಿ, ಇದು ಆಗಲಿ, ಕೆಲವೊಂದು ರಸ್ತೆಗಳ ನಿರ್ಮಾಣವಾಗಲಿ, ಮತ್ತು ಮಿಲ್ಟ್ರಿ ವಸ್ತ್ರಗಳನ್ನು, ಸೇಫ್ಟಿ ವಸ್ತ್ರಗಳಾಗಲಿ, ಮತ್ತು ಇನ್ನೂ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ನಮಸ್ತೆ, ಮಹೇಶ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು ಫೈನಾನ್ಸ್ ಕೆಲಸ ಮಾಡ್ತಿದ್ವಿ ಬ್ಯಾಂಕಲ್ಲಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸರ್, ನಮ್ಗೆ ಅಭಿಪ್ರಾಯ ಕಾಂಗ್ರೆಸ್ ಬೆಟರ್ ದೆನ್ ಅದ್ರ. ಯಾಕೆ? ಅಂದ್ರೆ ಎಲ್ಲ ಥರ ಗ್ಯಾರಂಟಿಗಳು ಕೊಟ್ಟವ. 60 ವರ್ಷದಿಂದ ಕೂಡ ಎಲ್ಲ ಥರನೂ ಸೌಲಭ್ಯಗಳು ಕೊಟ್ಟಾರ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ನಾವು ನೀಡಬಹುದು.
ಇಲ್ಲಿನ ಎಂ ಪಿ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಕ್ಯಾಂಡಿಡೇಟ್ಸ್ ಕುಮಾರ್ ಸರ್ ನಾಯಕ್ ಅದಾರ ಪರವಾಗಿಲ್ಲ. ಬಟ್ ಈಗ ಹೊಸದಾಗಿ ಬಂದಾರ, ಅಷ್ಟ್ರ ಬಗ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನೋಡೋಣ. ಬಿಜೆಪಿ ಬಂದು ಪರವಾಗಿಲ್ಲ. ಅಂಬರೀಶ್ ನಾಯಕ್ ಅವರು ಹೊಸ ಕೆಲಸ ಮಾಡ್ಸ್ಯಾರ, ಅದ್ರ ಕೂಡ ನಮ್ಮ ಸ್ವಲ್ಪ ಕಾಂಗ್ರೆಸ್ ಒಲವು ಅದ. ಪೈಪೋಟಿ ಇದೆ ಅನ್ಸುತ್ತೆ. ಪೈಪೋಟಿ ಇದೆ ಸರ್, ಭರ್ಜರಿ ಇದೆ ಪೈಪೋಟಿ ಇದೆ. ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಂ ಪಿ ಎಲೆಕ್ಷನ್ ಬಗ್ಗೆ ನೋಡ್ರಿ, ನಮ್ಮ ಯಾದಗಿರಿ ಡೆವಲಪ್ಮೆಂಟ್ ಆಗ್ಬೇಕು. ಎಂ ಪಿ ಇದ್ರಂದ್ರೆ ನಮ್ಮ ಯಾದಗಿರಿ ಬರಿಗೆ ಎಲ್ಲ ಅವರು ಬಂದು ಎಲ್ಲ ಇಂಕ್ವೈರಿ ಮಾಡ್ಬೇಕು. ಈಗ ಯಾವ ಏರಿಯಾಗೆ ಏನಾಗತ್ತೆ ಏನಿಲ್ಲ ಎಲ್ಲ ಒಟ್ಟು ಎಂ ಪಿ ಎಲ್ಲ ಯಾವ ಇರಲಿ ಡೆವಲಪ್ಮೆಂಟ್ ಇರ್ಬೇಕು ಅಷ್ಟೇ. ಜನರ ಹಿತ ಬಯಸೋ ಸರ್ಕಾರ ಬರಬೇಕು ಮತ್ತು ದೇಶದ ಹಿತನೂ ಬಯಸಬೇಕು. ಜನರಲ್ಲಿ ಯಾವುದೇ ಧರ್ಮ ಜಾತಿ ಅದು ಅಂತ ಹೇಳಿಸಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇರಬಾರ್ದು. ದೇಶದ ಹಿತದೃಷ್ಟಿಯಿಂದ ಎಲ್ಲರ ಭಾವೈಕ್ಯತೆಯಿಂದ ಎಲ್ಲ ಧರ್ಮದವರು ಒಗ್ಗೂಡಿಸಿ ಎಲ್ಲರೂ ಸಂಘಟನಾತ್ಮಕವಾಗಿ ಕರ್ಕೊಂಡು ಹೋಗೋಂಥ ಒಬ್ಬ ವ್ಯಕ್ತಿ ಕೈಯಲ್ಲೇ ದೇಶ ಚುಕ್ಕಾಣಿದ್ರೆ ಉತ್ತಮ ಅನಿಸ್ತದೆ. ಹೇಳ್ರಿ, ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನು ಸರ್, ಯಾರಿಗೆ ಹಾಕ್ಬೇಕು, ಯಾರು ನಮ್ಮ ರೈತರ ಕಷ್ಟ ಒಬ್ರು ನೋಡಂಗಿಲ್ಲ. ಮಳೆ ಇಲ್ಲ ಬೆಳೆ ಇಲ್ಲ, ಎಲ್ಲ ನಾವು ಬಡವರು ಇದಾಗಿವಿ. ಸುಮ್ಮನೆ ಬರ್ತಾರ ಓದ್ತಾರ, ಅವ್ರು ಯಾರಿಗೆ ಹಾಕ್ಬೇಕು ಯಾರಿಗಿಲ್ಲ ಮಾಡ್ಬೇಕು. ಯಾರು ನಮಗೆ ಒಳ್ಳೆ ಕೆಲಸ ಫ್ರೀ ಮಾಡ್ತಾರ ಅವ್ರಿಗೆ ಹಾಕ್ತೀವಿ ರೀ ಬಂದರೆ. ಎಂ ಪಿ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಎಂ ಪಿ ನೋಡಪ್ಪ ಒಳ್ಳೆಯರಾರ ಅಂತಾರ, ಒಬ್ರು ಹೊಸ್ದಾಗಿ ನಿಂತಾರ. ಯಾರಿಗೆ ನೋಡು ಬಂದಿಲ್ಲ, ಮೂರು ಆರಿಸ್ತಾರ ಓದ್ತಾರ, ಬರಂಗಿಲ್ಲ, ಬಂದು ನೋಡಂಗಿಲ್ಲ. ನೋಡ್ಬೇಕು ಯಾರಿಗೆ ನಮಗೂ ಅಭಿಪ್ರಾಯ ಕಾಣ್ತದ ಅವ್ರಿಗೆ ಹಾಕ್ಬೇಕು. ಪ್ರಧಾನಮಂತ್ರಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ನೋಡ್ರಿ ಒಳ್ಳೆಯರಾರ, ಅವ್ರಿಗೆ ಮೋದಿ ಒಳ್ಳೆಯವರು ಅವರ, ಅವ್ರು ಒಳ್ಳೆ ಕೆಲಸ ಮಾಡ್ತಾರ. ಅವರು ನಮ್ಮದು ಇವತ್ತು ರಾಮ ಮಂದಿರ ಕಟ್ಟಿಸಿದಾರು, ಬೇಕಾದವ್ರು ಮಾಡ್ಯಾರ. ಅವರು ಸಲ ಕೆಲಸಗಳು ಮಾಡ್ಯಾರ ಪ್ರಧಾನಮಂತ್ರಿಗಳು. ಇವರೆಲ್ಲ ಏನು ಮಾಡ್ತೀರಿ ಸರ್, ನಾವು ಹೇಳಕ್ ಆಗೋದಿಲ್ಲ ಎಲ್ಲ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಮೌಲಾನ್ ಸಾಬ್ ಅಂತ. ಏನು ಕೆಲಸ ಮಾಡ್ತೀರಿ? ನಮ್ಮದು ಅಂಗಡಿ ಅದ ರೀ. ಸರ್, ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಂತ ಹೇಳ್ಬೇಕ್ರಿ ಈಗ? ಎಲೆಕ್ಷನ್ ಏನಕ್ಕೆ ಬರುತ್ತೆ, ಏನಿದೆ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿಲ್ಲ, ಕಾಂಗ್ರೆಸ್ ಬಂದ್ರೆ ಸರಿಯಾಗಿ ಅಂತ ಅನಿಸ್ತದೆ. ಯಾಕೆ? ಕಾಂಗ್ರೆಸ್ ಇದ್ರೆ ಒಳ್ಳೆ ಆಡಳಿತ ಸಿಗುತ್ತಂತ, ಅದಕ್ಕಾಗಿ ಅದೇ ಬರ್ಬೇಕಂತ. ಬೇರೆ ಪಕ್ಷ ಬಂದರೆ? ಬೇರೆ ಪಕ್ಷ ನೋಡಿವಲ್ಲ ಸರ್, ಎಲ್ಲ ಎಣ್ಣೆ ಬೆಲೆ ಎಲ್ಲ ಏರಿಕೆ ಆಗಿದಲ್ಲ, ಪ್ರತಿಯೊಂದು ಬೆಲೆ ಎಲ್ಲ. ಬಂಗಾರ ರೇಟ್ ಜಾಸ್ತಿ ಆಯಿತು, ಬೆಳ್ಳಿ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ಪೆಟ್ರೋಲ್ ಎಲ್ಲ ಗ್ಯಾಸಿನ ಬೆಲೆ ಎಲ್ಲ ಬೆಲೆ ಜಾಸ್ತಿ ಆಗ್ಯದ. 10 ವರ್ಷ ನೋಡಿದವಲ್ಲ ಮೋದಿ ಸರ್ಕಾರ, ಈಗ ಬದಲಾಯಿಸ್ಬೇಕು ಒಂದ್ಸಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ಮಾತ್ರ ನಮ್ಮ ಕರ್ನಾಟಕದಲ್ಲ ಎಲ್ಲ ಮಾತ್ರ ಸರಿಯಾಗಿ ಮಾಡಿದ. ಅದೇ ಸಿಸ್ಟಮು ಮೇಲ್ಗಡೆ ಆದ್ರೂ ಭೀ ಸರಿಯಾಗಿ ಅಂತ ನಮಗೆ ಅನಿಸ್ತದೆ. ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿದೆ ಆಯ್ತು, ಬಿ ಜೆ ಪಿನೇ ರೀ. ಯಾಕೆ ಇವ್ರು ಏನದ 50 ವರ್ಷದಿಂದ ಏನು ಮಾಡ್ಕೆ ಬಂದಾರ ಇವ್ರು ಹೇಳಿ ನೋಡಮ್. ಏನು ಮಾಡ್ಕೊಂಬಂದಾರ? ಹಾಂ, ದೇಶ ಎಲ್ಲ ಕಡಿ ಬೌಂಡ್ರಿ ಎಲ್ಲ ಲಾಸ್ಟ್ ಬೌಂಡ್ರಿ. ನಮ್ಮ ಜನಗಳೆಲ್ಲ ಎಷ್ಟೋ ಮಂದಿ ಮಿಲ್ಟ್ರಿಗಳು ಲಯಾಗಿ ಸತ್ಯಾನಾಸಾಗಿ ಹೋದ್ರು. ಇವನು ಕೈ ಮೇಲೆ ಏನದ ಬರೀ 40 ಮಂದಿ ನಮ್ಮ ಜನವಾದ್ರ 400 ಮಂದಿ ಒಂದೇ ದಿನ ಬಿಡಿಸ ನಾವು. ಇದು ಏನು ಯಾರು ತಿರುಗಿಡೋದು ಅಲ್ಲದು, ಏನು ಯಾರು ಕಲಿಸ್ರನ್ನ ಕಲಿಯೋದು ಅಲ್ಲದು. ಆಯ್ತು, ಅದೇ ಓಕೆ ಆಗ್ತದೆ. ಬಿ ಜೆ ಪಿನೇ ಓಕೆ. ಹಾಂ, ಬಿ ಜೆ ಪಿನೇ ಓಕೆ ಆಗ್ತದೆ ರೀ. ಅವ್ರು ಕೊಡ್ಲಿ, ನಮಗೆ ಕೊಡ್ಲಾರ್ದು ಇರಲಿ, ಏನು 10 ರೂಪಾಯಿನ ಹಾಕ್ಬೇಡತ್ತ ಬಿ ಜೆ ಪಿನೇ. ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಅಣ್ಣ? ಎಂ ಪಿ ಎಲೆಕ್ಷನ್ ಬಗ್ಗೆ ಅಂದರೆ ಈಗ ಕಾಂಗ್ರೆಸ್ ಬಂದರೆ ಅದೇ ಗೋಳು ಅದೇ ರಾಗುತ್ತೆ. ಬಿ ಜೆ ಪಿ ಬಂದರೆ ಏನೋ 90% ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮ ಅಂದರೆ ಏನಂದರೆ ಈಗ ಬಿ ಜೆ ಪಿ ಬಂದರೆ ನಮ್ಮ ಹಿಂದೂಗಳಿಗೆ ಏನಾದರೂ ಒಗ್ಗಟ್ಟಾಗಿ ಏನಾದರೂ ಸಂಘಟನೆ ಮಾಡಿ ಏನೋ ಒಂದು ಚಾನ್ಸ್ ಸಿಗ್ಬೋದು ಎಲ್ಲಾದರೂ. ಏನಾದರೂ ಕಾಂಗ್ರೆಸ್ ಬಂದರೆ ಅದೇ ರಾಗ. ಮತ್ತು ಈಗ ಮರ್ಡರ್ ಆಗಿದ್ದಾವೆ, ನೇಹಾ ಪಾಟೀಲ್ ಅಂತ, ಅದೇ ಥರ ಭಾಳ ಆಗ್ತವೆ ಈಗ. ಅಂದರೆ ಹುಡುಗಿಯರನ್ನ ಸಂಪೂರ್ಣವಾಗಿ ನಾವು ಸೇಫ್ಟಿಯಾಗಿ ಬಿಡೋಕ್ಕಾಗ್ತಾ ಇಲ್ಲ ಅಷ್ಟೇ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಶಿವಯ್ಯ ಸರ್. ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಾದ್ರೂ ಎಂ ಪಿ ಎಲೆಕ್ಷನ್ದಾಗ ಏನು ಇಲ್ಲ, ಎಲ್ಲ ಸಿದ್ದರಾಮಯ್ಯ ಬಂದು ಎಲ್ಲ ನಮ್ಮನ್ನು ಭಿಕ್ಷೆ ಬೇಡಕ್ಕೆ ಹಚ್ಚಿಬಿಟ್ಟ. ರೈತರನ್ನ ಮಾತ್ರ ಭಿಕ್ಷೆ ಬೇಡಕ್ಕೆ ಹಚ್ಚಿದ ಪೂರ. ಹಂಗೆ ಯಾಕಾಗ್ತದ ಅಂತಂದ್ರೆ ಈಗ ನಮ್ಗೆ ಯಡಿಯೂರಪ್ಪ ಅವ್ರು ಇದ್ದತ್ನಾಗ ವಯಸ್ಸು ರೊಕ್ಕಗಳು ಬರ್ತದವು. 4,000 ಅವ ಹಾಕ್ತಿದ್ದ, 6,000 ಮೋದಿ ಹಾಕ್ತಿದ್ರು. ಅವೆಲ್ಲ ಕಟ್ ಮಾಡಿ ಹೆಣ್ಮಕ್ಳಿಗೆ ಕೊಡ್ಲಾಕೈತದ. ಮತ್ತು ವಯಸ್ಸು ರೊಕ್ಕನೂ ಕಟ್ ಮಾಡಿ ಇನ್ನೂ ಇಲ್ಲಿ ತನಕ ಒಂದು ದುಡ್ಡೂ ಇಲ್ಲ. ಅದು ನಮ್ಮದು ಏನದಪ್ಪ ಅಂತ ಕೇಳಿದ್ರೆ ಈಗ ರೈತರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಕಂಗಾಲಾಗಿಬಿಟ್ಟಿವಿ ಪೂರ. ಅಂಥದಕ್ಕೆ ಸ್ವಲ್ಪನೇ ಕಡೆ ತಿರುಗಿ ನೋಡಪ್ಲೇ ಇಲ್ಲ. ನಿಮ್ಮ ರಾಜಕೀಯ ಮಾಡ್ರೆ ರೈತನ ಗತಿ ಏನಾಗ್ಲಕೈತದ? ಎಲ್ಲ ದೇಶ ನಮ್ಮ ರಾಜ್ಯನೇ ಪೂರ
ಅದು ಸ್ವಲ್ಪನೂ ಅವರು ವಿಚಾರ ಮಾಡೋವಲ್ರಿ ಈ ಕಡೆ. ಬರೀ ತಮ್ಮ ಎಲೆಕ್ಷನ್ದಾಗೆ ಯಾವುದೋ ಅದು ಕೊಟ್ಟೆ ಇದು ಕೊಟ್ಟೆ, ಅದು ಎದಕ್ಕೆ ಕೊಡೋಕೆ ಹೋಗಿದ್ರಿ? ಈಗ ಬಸ್ಸಿಗೆ ಫ್ರೀ ಕೊಡಂತ ಯಾರು ಹೇಳಿದ್ರಿ? ಯಾರು ಕೇಳಿದ್ರಿ? ಯಾರು ಇವ್ರು ಬೇಕಂತ ಮಾಡಿದ್ದು ಅದ್ರನ್ನ ಕೆಡೋಬೇಕು, ನಾವು ಮುಂದೆ ಆಗ್ಬೇಕಂತ. ಇವ್ರು 70 ವರ್ಷ ರಾಜಕೀಯ ಮಾಡ್ಯಾರ. ಏನೇನು ಕೊಟ್ಟಾರ ಹೇಳೋಣ ಇವ್ರನ್ನ? 70 ವರ್ಷ ರಾಜಕೀಯದ್ದು ಹೇಳೋಣ. ಈಗ ಮೊನ್ನೆ 5 ತಿಂಗಳು ಕೊಟ್ಟದ್ದಲ್ಲ. 70 ವರ್ಷ ರಾಜಕೀಯ ಇವ್ರು ಮಾಡಿದ್ರಲ್ಲ. ಇದ್ದಳು ಪುಣ್ಯವಂತಿ ಇಂದಿರಾ ಗಾಂಧಿ, ಆಕಿನ ಕೈ ಮೇಲೆ ಮಾಡ್ಯಾಳ. ಎಷ್ಟೇ ಆಗಲಿ ಬಡವರಿಗೆ ಸಹಾಯ ಮಾಡ್ಯಾಳ ಆಕೆ. ಇವ್ರು ಏನೇನು ಮಾಡಿಲ್ಲ ಉಳ್ದಾರ. ಎಷ್ಟು ಮಂದಿ ಕಾಂಗ್ರೆಸ್ದಾಗ ಮುಖ್ಯಮಂತ್ರಿಯಾಗಿ MP ಆಗಿ MLA ಆಗಿ ಹೋಗ್ಯಾರ. ತಮ್ಮ ಬೋಕಸ್ ತುಂಬಿಕೊಂಡ್ರ ಅಷ್ಟೇ. ರೈತಗ ಬಡವಗ ಏನೇನು ಮಾಡಿಲ್ಲ ಏನ್ರಿ. ನಮ್ದು ಇದೇ ಇಷ್ಟ ಅಭಿಪ್ರಾಯ, ಮತ್ತೇನಿಲ್ಲ. ನಮಗೇನಂದ ಒಟ್ಟು ನೀವು ಏನೇ ರಾಜಕೀಯ ಮಾಡ್ರಿ, ಬಡವ್ರನ್ನ ರೈತನ ಕೂಲಿಕಾರರನ್ನ ಅವ್ರಿಗೆ ಕಣ್ಣಿಟ್ಟು ನೋಡ್ರಿ. ಬರೀ ಫ್ರೀ ಬಸ್ ಮಾಡಿಟ್ರ ಹೊಟ್ಟೆ ತುಂಬ್ತದ್ರಿ ಅದು? ಹಾಂ, ಬರೀ ಇಲ್ಲಿ ಸಿಟಿಗೊಳಗೆ ಕೇಳಬೇಡನ್ರಿ ಅವ್ರನ್ನ. ಹಳ್ಳಿಗೊಳದಾಗ ಬರ್ರಿ, ಒಂದು ವಾರ ನಿಂತು ತಿರುಗಾಡಿ ತೋರ್ಸ್ಕೊಂಬರ್ತನ. ಬೇಕಾದ್ರೆ ನಂಬರ್ ತಗೋರಿ, ಹಳ್ಳಿಗೊಳಗೆ ಬರ್ರಿ. ಇದೇ ಯಾದಗಿರಿ ಡಿಸ್ಟಿಕ್ದಾಗೆ ಇದೇ ಬೈಲಾಗ ತೋರ್ಸ್ಕೊಂಬರ್ತೀನಿ ನಾ ಏನೇನು ಭವಿಷ್ಯ ನಡೆದ ಅವ್ರದ್ದು. ಮೋದಿ ಸರ್ಕಾರನೇ ಮಾಡೋದು. ಯಾಕೆ? ಸರ್ಕಾರನ ಗ್ಯಾರಂಟಿ ಆದ್ರೆ ಮೋದಿ ಅಷ್ಟೇ ಸರ್, ಮತ್ತೇನಿಲ್ಲ. ಯಾಕೆ ಅವರೇ ಯಾಕೆ ಆಗ್ಬೇಕು ಅಂತ? ಇಲ್ಲ, ಅವ್ರು ಆದ್ರೆ ನಮ್ಗೆ ಅಭಿಪ್ರಾಯ ಆದ್ರಿ, ಅದ್ರ ಬಿಟ್ಟರೆ ಬೇರೆ ಏನಿಲ್ಲ ಸರ್. ಇಲ್ಲಿ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀವಿ? ಹಾಂ ಸರ್, ಕ್ಯಾಂಡಿಡೇಟ್ಸ್ ಉಳ್ಕಿದ್ದವ್ರ ಬಗ್ಗೆ ಮಾತಾಡೋದಲ್ಲ ಸರ್, ನಮ್ಮವ್ರ ಬಗ್ಗೆದಾಗ ಅಷ್ಟೇ. BJP ಲೀಡರ್ ಸರ್. ನಮಸ್ಕಾರ, ತಮ್ಮ ಹೆಸರು? ಡಾಕ್ಟರ್ ಶ್ರೀಶೈಲ್ ಪೂಜಾರ್ ಅಂತೇಳಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಏನಿಲ್ಲ, ಜನರ ಮಧ್ಯೆ ಇಶ್ಯೂ ಇರ್ತಕ್ಕಂಥದ್ದೇ ಒಂದು ಅಭಿವೃದ್ಧಿ ವಿಷಯದ ಬಗ್ಗೆ ಇದು ಮಾಡ್ತಾಯಿದ್ದಾರೆ. ಮತ್ತು ಕೆಲವರು ಏನಪ್ಪ ಅಂದರೆ ನಮಗೆ ರಕ್ಷಣೆ ಕೊಡ್ಬೇಕಂತ ಕೆಲವರು ಯೋಚನೆ ಮಾಡ್ತಾರೆ ಅಷ್ಟೇ. ಈಗ ನಡೀತಕ್ಕಂಥದ್ದು ಒಂದು ಸಿಚುವೇಶನ್ ನೋಡಿದ್ರೆ ಅಭಿವೃದ್ಧಿ ಒಂದು ರಕ್ಷಣೆ ಯಾವ್ದು ಪ್ರಾಮುಖ್ಯ ಸರ್? ಅಭಿವೃದ್ಧಿ ಮುಖ್ಯ, ರಕ್ಷಣೆ ಎಲ್ಲರೂ ಸ್ವಯಂ ರಕ್ಷಣೆ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ವೈಯಕ್ತಿಕ ಜಗಳ ಆಡ್ತೀವಿ. 10 ಕೇಸಿ ಸರ್ಕಾರ ಮೇಲೆ ಹಾಕಿದ್ರೆ ಸರ್ಕಾರ ಏನು ಮಾಡುತ್ತೆ? ಅಲ್ಲ, ಒಂದು ಎಕ್ಸಾಂಪಲ್, ನಾನಿನ್ನು ಯಾವುದೊಂದು ವೈಯಕ್ತಿಕ ಸಮಸ್ಯೆ ಇರ್ತದೆ, ನಾನಿನ್ನು ಏನಾದ್ರು ಜಗಳ ಆಡ್ಕೊಳ್ತೀವಿ. 10 ಸರ್ಕಾರ ರಕ್ಷಣೆ ಕೊಡಲಿ ಅಂದರೆ ಸರ್ಕಾರ ಮನೆಗೆ ಬಂದು ರಕ್ಷಣೆ ಕೊಡೋಕ್ಕಾಗತ್ತಾ? ಏನೋ ಸಾಮಾಜಿಕವಾಗಿ ರೋಡಲ್ಲಿ ಹೋಗ್ತಿರ್ತೀವಿ, ಟ್ರಾಫಿಕ್ ಜಾಮ್ ಇದೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಅದು ಸರ್ಕಾರದ ಕೆಲಸ. ಸಾಮೂಹಿಕವಾಗಿ ಆಗ್ತಕ್ಕಂಥ ಸರ್ಕಾರದ ಕೆಲಸ. ಇಂಡಿವಿಜುವಲ್ ಆಗ್ತಕ್ಕಂಥ ಸರ್ಕಾರದ ಮೇಲೆ ದೂಷಣೆ ಮಾಡೋಕ್ಕಾಗಲ್ಲ. ಎಲ್ಲನೂ ಸರ್ಕಾರ ಮಾಡ್ದಂತ ಆಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ಬೇಕಾರೆ ಅದಕ್ಕೆ ಅದರಲ್ಲಿ ಬರೀ ಸರ್ಕಾರ ದೂಷಣೆ ಮಾಡೋಕ್ಕಾಗಲ್ಲ, ನಮ್ಮೊಂದು ಕರ್ತವ್ಯ ಇರುತ್ತೆ. ಈಗ ನಾನು ಪ್ರಜೆಯಾಗಿ ಅಂತಾರೆ ಬರೀ ನನ್ನ ಹಕ್ಕನ್ನು ಕೇಳ್ತಕ್ಕಂಥ ಆಗಲ್ಲ, ನನ್ನ ಕರ್ತವ್ಯ ಏನು, ನನ್ನ ಡ್ಯೂಟಿನೂ ಬೇಕಲ್ಲ ಸಮಾಜಕ್ಕೆ, ಅದನ್ನು ಭಾಳ ಮುಖ್ಯ ಅಂತಕ್ಕಂಥದ್ದು. ಇದು ಈ ಜನರಿಗೆ ಏನಂದರೆ ಈ ಥರ ಎಲ್ಲ ಯೋಚನೆ ಮಾಡ್ತಲ್ಲ. ಇವತ್ತೆಲ್ಲ ಏನಾಗಿದೆ ಅಂದರೆ ಇವತ್ತಿನ ಯೂತ್ಸು ಇದು ನಾನು ಒಬ್ಬ ಲಕ್ಷ್ಯ ನಾನು ಇವತ್ತು ಜನ ಹೆಂಗೆ ಯೋಚನೆ ಮಾಡ್ತಾರೆ, ಇವೆಲ್ಲ ಯೂತ್ಸ್ ಹೆಂಗಿದೆ ಅಂದರೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸುಮ್ಮನೆ ಏನೋ ಭಾವನಾತ್ಮಕವಾಗಿ ಏನೋ ಎಮೋಷ್ನಲ್ ಆಗಿ ಹುಡುಗರು ಬಂದ್ಬಿಡ್ತಾರೆ. ಅವಾಗ ನಾವು ಸ್ಟೂಡೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ವಿಚಾರಗಳನ್ನ ಡಿಬೇಟ್ ಮಾಡೋರು, ನಮಗೆಲ್ಲ ಚರ್ಚೆಗಳು ಮಾಡಲಿಕ್ಕೆ ಹಚ್ಚೋರು. ಇವತ್ತು ಅವು ಯಾವ ನಡೀತಿಲ್ಲ. ಸುಮ್ಮನೆ ಬರೀ ಏನಪ್ಪ ಅಂದರೆ ಜನರಿಗೆ ಯಾವುದೋ ಬಂದರೆ ಅದು ಹೂವಿ ಅಂತ ಹೋಗಿಬಿಡೋದು. ಅವಕ್ಕೆಲ್ಲ ಅವತ್ತಿನ ಕೂಲಿ ಒಂದು 500,000 ಕೊಡ್ತಾರೆ, ಹೋಗಿ ಹೋಟೆಲಲ್ಲಿ ಬಿರಿಯಾನಿಗೆ ತಿನ್ನಿಸ್ತಾರೆ. ಅವು ಅಷ್ಟಕ್ಕೆ ಹುಡುಗರು ಏನಪ್ಪ ಮರಳಾಗಿಬಿಡ್ತಾರೆ ಅಷ್ಟೇ. ಅವಾಗಿನ ಪೂರ್ತಿ ತಾತ್ಕಾಲಿಕ ಇದು ನೋಡ್ಕೊತೀರಿ ವಿನ ನಾನೇನಿದ್ದೀನಿ, ನಂದು ಕರ್ತವ್ಯ ಏನು, ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾಕೆ ಕಳಿಸಿದರೆ ನಾನೇನು ಮಾಡ್ಕೊಂಬೋದು ಹುಡುಗರಿಗೆ ಗೊತ್ತಿಲ್ಲ. ಸರಿ, ಇವಾಗ ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ, ಈಗ ಎರಡು ಜನರಿಗೆ ಏನಪ್ಪ ಮೋಸ್ಟ್ಲಿ ನೆನೆಸ್ಬಿಟ್ಟು ಇಬ್ಬರು ಹೊರಗಿನರೇ ಇರಬೇಕಿಲ್ಲಿ. ಸ್ವಲ್ಪ ಹೊರಗಿನಕ್ಕಿಂತಲೂ ಇಲ್ಲರಿಗೆ ಪ್ರಾತಿನಿಧ್ಯ ಕೊಡ್ಬೇಕಂತಕ್ಕಂಥದ್ದು. ಸ್ಥಳೀಯರಿಗೆ ಪ್ರಾತಿನಿಧ್ಯ ಕೊಟ್ಟರೆ ನಾವು ಅವ್ರಿಗೆ ಕೇಳಕ್ಕೆ ಇದಿರ್ತದೆ. ಹೊರಗಿನ ಬಂದಿರ್ತಾರೆ, ಆರಿಸ್ತಾರೆ, ಹೋಗ್ತಾರೆ. ಸರಿಯಾಗಿ ಇರ್ತಕ್ಕಂಥದ್ದು ಒಂದು ಅಭಿಪ್ರಾಯ, ಮತ್ತೇನಿಲ್ಲ, ಅದು ಬಿಟ್ಟರೆ ಏನಿಲ್ಲ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಗೆ ಇದೆ. ಯಾಕೆ ಕಾಂಗ್ರೆಸ್? ಯಾಕೆ ನಿಮ್ಮ ಆಯ್ಕೆ? ಕೆಲಸ ಚಲೋ ಮಾಡ್ತಾರೆ, ಖರ್ಗೆ ಸಾಹೇಬ್ರು ನಿಂತಾರೆ ನಮ್ಮ ಏರಿಯಾಕ್ಕೆ, ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಆಗ್ತೀವಿ. MP ಎಲೆಕ್ಷನ್ ಬರ್ತಾ ಇದೆ, ಎಲ್ಲರೂ ವೋಟ್ ಮಾಡಬೇಕು. ಪ್ರಜಾಪ್ರಭುತ್ವ ಉಳಿಸ್ಬೇಕಾದ್ರೆ ಎಲ್ಲರೂ ವೋಟ್ ಮಾಡಬೇಕಾಗುತ್ತೆ. ಈಗ ನಾವು ವೋಟ್ ಮಾಡ್ಬೇಕಾಯ್ತಪ್ಪ ಅಂದರೆ ದೇಶದ ಭದ್ರತೆಗಾಗಿ ನಾವು ಮೋದಿ ವೋಟ್ ಹಾಕಬೇಕಾಗುತ್ತೆ. ಈಗ ಕಾಂಗ್ರೆಸ್ನವ್ರಿಗೆ ವೋಟ್ ಹಾಕಿದರೆ ದೇಶದ ಭದ್ರತೆ ಇರಲ್ಲ. ಯಾಕಂತಂದರೆ ಮೊನ್ನೆ ಒಂದು ಸ್ಟೇಟ್ಮೆಂಟು ಈ ಕರ್ನಾಟಕದಲ್ಲಿ ಆದಂಥ ಘಟನೆಗಳು, ಹಿಂದೂಗಳ ಕೊಲೆಗಳು, ಇದರಿಂದ ನೋಡಿದರೆ ನಾವು ಮೋದಿ ವೋಟ್ ಹಾಕ್ಬೇಕಂತ ನಮ್ಮ ಅಭಿಪ್ರಾಯ.
MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅದು ಯಾರಿಗೆ ಹಾಕ್ಬೇಕು ಅದು ಓಟ್ ಹಾಕ್ಬೇಕು ಅಂತ ನಮಗೆ ಅಭಿಪ್ರಾಯ ಇದೆ. ಐತಿ ಈಗ ಬೆಂಗಳೂರಿಗೆ ಗಾಡಿ ಬಿಡ್ರಿ, ಬೆಂಗಳೂರಿಗೆ ಗಾಡಿ ಬಿಟ್ರೆ ಬೆಂಗಳೂರಿಗೆ ಹೋಗ್ತಾವ ನಾವು. ಗೌರ್ಮೆಂಟ್ ಗಾಡಿ ಬಿಡಿ, ಈಗ ಗವರ್ನಮೆಂಟ್ ಗಾಡಿ ಇಲ್ಲ ಇಲ್ಲಿ. ಎಲ್ಲಿದೆ? ನಿನ್ನೆ ಬಂದು ವಾಪಸ್ ಹೋಗಿದ್ದೇವೆ. ನಿನ್ನೆ ಬಂದು 1000 ರೂಪಾಯಿ ಚಾರ್ಜ್ ಇಟ್ಕೊಂಡು ಮತ್ತೆ ತಿರ್ಗಿ ಸರ್ ಬಸ್ ಇಲ್ಲ ಅಂತ ಹೇಳ್ತಾರೆ. ಈ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನಾವ್ ಹೇಳ್ತೇವೆ ಸರ್, ಅದು ಇದನ್ನೆಲ್ಲ ಮಾಡಿದ್ರೆ ಇದನ್ನ ಏನ್ ಮಾಡ್ತಾರ ಅವರು? ಇದನ್ನ ಕರೆಕ್ಟ್ ಮಾಡಿದ್ರೆ ಯಾರಿಗೆ ಓಟ್ ಹೋಗತ್ತ ಅವ್ರಿಗೆ ಓಟ್ ಹೋಗುತ್ತೆ. ಇಲ್ಲ ಅಂತಂದ್ರೆ ಯಾರಿಗೂ ಓಟ್ ಹಾಕಲ್ಲ. ಏನಿಲ್ರಿ, ಅಭಿಪ್ರಾಯ ಸರಿಯಾಗಾದ್ರಿ ನಮ್ಗೆ. ಮೋದಿಜಿ ಬರ್ಬೇಕು ನಮ್ಗೆ. ನಮ್ಗೆ ಸೌಲಭ್ಯ ಚಲೋ ಅದ್ರಿ ಸರ್. ಎಲ್ಲ ಸೈನಿಕರಿಗೆ ಎಲ್ಲರಿಗೆ ಒಂದು ನಮ್ಮ ಇಡೀ ದೇಶನೇ ಒಂದು ಇದಾದ. ಯಾವ್ದು ಇಲ್ಲಿ ಏನು ಕಾಂಗ್ರೆಸ್ ಏನಿಲ್ಲ ಸರ್. ಏನು ಸುಮ್ಮನೆ ಅಷ್ಟೇ, ಸುಮ್ಮನೆ ಸುಳ್ಳು ಹೇಳೋದು, ಒಂದು ಇದು ಮಾಡೋದು. ಅವರೇ ಚರಿಗೆ ಅಂತ ಹೇಳ್ತಾರಲ್ಲ, ತೆಂಬಿಗೆ ಚರಿಗೆ, ಅವ್ರದೇ ಚರಿಗೆ ಇರೋದು ನಮ್ಗೆ ಹೇಳೋದು ಇವ್ರಿಗೆ BJP ಅಂತ. ಏನಿದಲ್ರಿ, ಅದು ಸುಮ್ಮನೆ ತಗೊಂಬಂದಂಗೆ. ನಮಗೆ BJP ಅಂದರೆ ಭಾಳ ಒಳ್ಳೇದು ಸರ್. ಯಾಕಂದರೆ ಮೋದಿಯಿಂದ ಎಲ್ಲ ಕೆಲಸಗಳು ಆಗ್ತದೆ, ಮುಂದೆ ಚೆನ್ನಾಗಿರ್ತದೆ. ಮೊದಲು ಈಗ ಕಾಂಗ್ರೆಸ್ ಬಂದ್ರಂದು ಪೂರ ಮತ್ತೆ ಸತ್ಯನಾಶ ಆಗಿ ಹೋಗ್ತದೆ. ಈಗ ನೆಕ್ಸ್ಟ್ ಮೋದಿ ಬರ್ಬೇಕು ಸರ್. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ಸಾಬಮ್ಮ. ಏನ್ ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀರಿ. ಹೇಳಮ್ಮ, ಈಗ MP ಎಲೆಕ್ಷನ್ಸ್ ಬರೋದಲ್ಲ, ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿಲ್ಲ, ಬಡವ್ರು ಸಹಾಯ ಮಾಡಬೇಕು. ಹೊಲ ಇದ್ದವ್ರಿಗೆ ಅಷ್ಟೇ ರೊಕ್ಕ ಹಾಕ್ತಿವಿ ಅಂತಾರೆ. ಹೊಲ ಇಲ್ದವ್ರು ಎಲ್ಲಿಗೆ ಹೋಗ್ಬೇಕ್ರಿ? ಬಡವ್ರು ಅವ್ರು ಭೀ ಬಡವ್ರು ಇದ್ದವ್ರು ಇರ್ಲಾರ್ದಂತ ಎಲ್ಲರಿಗೂ ಸಹಾಯ ಮಾಡ್ಬೇಕ್ರಿ. ಹೊಲದವ್ರಿಗೆ ಅಷ್ಟೇ ರೊಕ್ಕ ಹಾಕ್ತಾರೆ, ಹೊಲ ಇರ್ಲಾರ್ದವ್ರು ಹೆಂಗೆ ಮಾಡ್ಬೇಕ್ರಿ? ಬಡವ್ರು ಅವ್ರಿಗೆ ಭೀ ಏನೋ ಸಹಾಯ ಮಾಡ್ಬೇಕು. ಕೂಲಿಕಾರ ಕೆಲಸ ಸಹಾಯ ಮಾಡ್ಬೇಕು. ಒಬ್ರು ಕರ್ಕೊಂಡು ಹೋಗ್ತಾರ, ಒಬ್ರು ಕರ್ಕೊಂಡು ಹೋಗಲ್ರಿ ಕೂಲಿಕಾರಕ್ಕೆ. ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕ್ರಿ ಬಡವ್ರನ್ನ. ಎಲ್ಲರಿಗೂ ಸಹಾಯ ಮಾಡ್ಬೇಕ್ರಿ, ಅಷ್ಟೇ, ಏನಿಲ್ಲ. ಮತ್ತೆ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ ಸರ್, ಪವನ್ ಕುಮಾರ್ ಅಂತ ಹೇಳಿ. ಏನ್ ಕೆಲಸ ಮಾಡ್ತೀರಿ? BSc ಸ್ಟೂಡೆಂಟ್, BSc ಹೋಗ್ತಾ ಇದ್ದೀನಿ. ತಮ್ಮ ಅಭಿಪ್ರಾಯ ಏನಿದೆ ಎಲೆಕ್ಷನ್ ಬಗ್ಗೆ? ನೋಡಿ, ಇಡೀ ದೇಶದ ವಾತಾವರಣ ನೋಡ್ತಿದ್ರೆ 3ನೇ ಬಾರಿಗೆ ಮತ್ತೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಸಾಧ್ಯತೆ ಎಲ್ಲ ಕಡೆ ಇದೆ. ಹಾಗೂ ಅವರು 10 ವರ್ಷದಲ್ಲಿ ಮಾಡಿರುವಂತ ಅವರ ಅಭಿವೃದ್ಧಿ ಕೆಲಸಗಳು ನಮ್ಮ ದೇಶನ ಮೊದಲು ಯಾವ ಲೆವೆಲ್ ಅಲ್ಲಿ ಇತ್ತು, ಇವಾಗ ನಮ್ಮ ದೇಶನ ಬೇರೆ ದೇಶಗಳು ಸ್ವಾಗತ ಮಾಡುವಂತ ರೀತಿಯಲ್ಲಿ ನಮ್ಮ ದೇಶನ ಬೆಳೆಸಿದ್ದಾರೆ. ಅದರಿಂದಾಗಿ ಈ ಬಾರಿ ಕೂಡ ಇಡೀ ದೇಶದ ಜನರ ಒಂದು ಆಸೆ ಹಾಗೂ ಬಯಕೆ ಮತ್ತೆ ಪ್ರಧಾನಿ ಮೋದಿ ಅವರು ಮತ್ತೆ ಪ್ರಧಾನಿ ಆಗುವ ಸಾಧ್ಯತೆ ಬಹಳ ಇದೆ. ಹಾಗೆ 500 ವರ್ಷಗಳ ಹಿಂದೆಯಿಂದ ರಾಮ ಮಂದಿರ ಆಗಿದ್ದಿಲ್ಲ. ಇವ್ರು ಬಂದ್ಮೇಲೆ ರಾಮ ಮಂದಿರ ಕೆಲಸನೂ ಆಯ್ತು. ಬಹಳ ಹಿಂದೂ ಜನರ ಬಹಳ ಒಂದು ದೊಡ್ಡ ಕನಸು. ಹಾಗೂ 371 ಆರ್ಟಿಕಲ್ ಗುಣ ರದ್ದು ಮಾಡಿ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ಹಾಗೂ ಇನ್ನು ಹಲವಾರು ದೊಡ್ಡ ದೊಡ್ಡ ಯೋಜನೆಗಳು ತಂದಿದ್ದಾರೆ. ಇವಾಗ ಅವ್ರು ಮಾಡಿರುವಂತ 60 ವರ್ಷಗಳ ಇದರಲ್ಲಿ ಅಧಿಕಾರದಲ್ಲಿ ಇವ್ರು ಮಾಡಿರೋ 10 ವರ್ಷ ಅಧಿಕಾರದಲ್ಲಿ ಬಹಳ ಡಿಫ್ರೆನ್ಸ್ ಇದೆ. ಇವ್ರು ಮಾಡಿರ್ತಕ್ಕಂಥ ರೈಲ್ವೆ ಕನೆಕ್ಷನ್ಗಳು, ನ್ಯಾಷನಲ್ ಹೈವೇಗಳು, ಒಂದೇ ಭಾರತ್ ಪ್ರಾಜೆಕ್ಟ್ಗಳು, ಮತ್ತು ಅದರಲ್ಲಿ ಮುಖ್ಯವಾದದ್ದು ದೇಶದ ಒಂದು ಸಾಮರ್ಥ್ಯ, ಯುದ್ಧದ ಸಾಮರ್ಥ್ಯ. ಮೊದಲೆಲ್ಲ ನಾವು ಬಹಳ ಭಯ ಪಡ್ತೀವಿ, ನಮ್ಮ ಹತ್ರ ಶಸ್ತ್ರಾಸ್ತ್ರಗಳು ಇರ್ತಿದ್ದಿಲ್ಲ. ಇವಾಗ ನಮ್ಮ ದೇಶದಲ್ಲಿ ನಾವೇ ಸ್ವಂತ ಉತ್ಪನ್ನ ಮಾಡಿ ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದೀವಿ. ಅದರಿಂದ ಮತ್ತೆ ಪ್ರಧಾನಿ ಮೋದಿ ಅವರ ಆಗ್ಬೇಕಂತ ನಮ್ಮೆಲ್ಲರ ಇಚ್ಛೆ. ಹೇಳ್ರಿ, MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್. MP ಎಲೆಕ್ಷನ್ ನಾವು ಅಂದ್ಬಿಟ್ಟು BJP ಅಭಿಮಾನಿಗಳು. ಈ ಸತಿ ಓಟ್ ನಮ್ದು BJPಗೆ. ಯಾಕೆ BJP? ದೇಶಕ್ಕೋಸ್ಕರ, ದೇಶದ ಉಳಿವಿಗೋಸ್ಕರ. ಬೇರೆದವ್ರ ಮುಂದೆ ಅಲ್ಲ, ಗೊತ್ತಲ್ವ ಬೇರೆದವ್ರ ಬಗ್ಗೆ ಇಷ್ಟು ಎಲ್ಲ ಹೆಂಗೆ ಏನಂತ. ನಾವು ಹಾಕೋದು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ನಾವು ಮೊದಲಿಂದ ಅಲ್ಲೇ ಬಂದದ್ದು ನಮ್ದು. ಮುದುಕರು ಹಿಡ್ಕೊಂಡು ನಮ್ಗೆ ಅವನೇ ಕೂಳು ಹಾಕ್ಯಾನ. ಅಲ್ಲೇ ಹಾಕೋದು, ಮತ್ತೊಂದು ಯಾವುದೂ ಹಿಡ್ಕೊಳ್ಳ ನಾವು. ಅವ್ರು ಯಾರು ದುಡ್ಡು ಕೊಟ್ರೆ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಅವರೇ ಬೇಕು. ಅವ್ರು ಬಂದರೆ ನಮ್ಗೆ ಒಳ್ಳೇದು. ಮುಂದಕ್ಕೆ ನಮ್ಗೆ ದಾರಿ ಸಿಗ್ತದೆ. ಬಡವರಿಗೆ ಕೂಳು ಹಾಕ್ತಾರೆ, ಮುದುಕರಿಗೆ ಸತ್ತರೂ ನೆನೆಸ್ಬೇಕು ಅವನಿಗೆ ನಾವು. ಇದು ಬರಲಿಲ್ಲಪ್ಪ ಅಂದ್ರೆ ನಾವು ಲಾಸ್ ಆಗಿ ಹೋಗ್ತೇವೆ. ನಮ್ಮ ಜೀವನ ಹಂಗದ. ಅಣ್ಣ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ತನ್ವೀರ್. ತನ್ವೀರ್, ಹೇಳ್ರಿ ಭಯ್ಯ, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಓಟ್ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಯಾಕೆ? ಇಂಪ್ರೂವ್ಮೆಂಟ್ ಆಗ್ಲಕತ್ತದ್ರಿ ಸರ್. ಅನ್ಎಂಪ್ಲಾಯ್ಮೆಂಟ್ ಹೋಗ್ಲಕತ್ತದ್ರಿ. ಲೇಡೀಸ್ ಅವರಿಗೆ ಸ್ಕೀಮ್ ಆದ್ರಿ, ಬಸ್ ಮಹಿಳೆಯರಿಗೆ ಫ್ರೀ ಆದ್ರಿ. ಎಲ್ಲ ನಮ್ಮ ಓಟ್ ಕಾಂಗ್ರೆಸ್ಗೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ನೋಡ್ರಿ, ಏನದ ವೋಟ್ ಹಾಕ್ಬೇಕಂದ್ರೆ ಕಾಂಗ್ರೆಸ್ಗೆ. ಯಾಕಂದ್ರೆ ಈಗ ಎಲ್ಲ ಚಲೋ ಮಾಡಕತ್ತಾರ. ಏನು ಮತ್ತೆ ತಿಂಗಳಿಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ತಂತ ಹೇಳೋಣ. ಮತ್ತು 2,000 ರೂಪಾಯಿ ಹಾಕ್ಲಾಕತ್ತಾನ. ಅಕ್ಕಿ ಅಣ್ಣ ಎಲ್ಲ ಕೊಡಕತ್ತಾನ. ಜಾಬ್ ಎಲ್ಲರಿಗೆ 3,000 ಜಾಬ್, ಗೌರ್ಮೆಂಟ್ ಜಾಬ್ ಓಕೆ ಮಾಡ್ತಾನೆ ಅಂತ ಹೇಳೋಣ. ಅದರ ಸಲುವಾಗಿ ಆಗ್ಬೇಕಂದ್ರೆ ಕಾಂಗ್ರೆಸ್ಗೆ ಹಾಕ್ತೀನಿ ಓಟ್.
ಈ ಸಲ ಕಾಂಗ್ರೆಸ್ 15 ಏನಿಂದ್ರೆ ಒಂದು 2014 ನಿಮಿಷ ನೋಡಕತ್ತೀನಿ ರೀ ಏನು ಮಾಡವಲ್ದು ರೀ ಜಾಬ್ ಎಲ್ಲರೂ ಇದು ಜಾಬ್ ಎಜುಕೇಟೆಡ್ ಪೀಪಲ್ ಅಂದ್ರೇ ಮನೆದಾಗ ಕುಂದರ್ಲಾಕತ್ತಾರ ಏನು ಜಾಬ್ ಇಲ್ಲ ಏನಿಲ್ಲ ಅವ್ರಿಗೆ ಗೌರ್ಮೆಂಟ್ ಜಾಬ್ ಇಲ್ಲ ಏನಿಲ್ಲ ಅದ್ರ ಸಲುವಾಗಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಆಗ್ಬೇಕು. ಸೊ ನೋಡೋರಲ್ಲ ವೀಕ್ಷಕರೇ, ಇದಾಗಿತ್ತು ರಾಯಚೂರು ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ, ಅವರ ರಾಜಕೀಯ ಲೆಕ್ಕಾಚಾರ. ಮುಂದಿನ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.